दुखों से छुड़ाकर पति से पावन बनने की ಸೇವಾ ಕರೆಂಗೆ. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯ ಸಮಾನ ದಯಾ ಹೃದಯಗಳು ಆಗ್ಬೇಕು. ತಂದೆಯ ಸಮಾನ ದಯಾ ಹೃದಯಗಳಾಗಿರಿ. ದಯಾ ಹೃದಯ ಮಕ್ಕಳೇ, ದಯಾ ಹೃದಯ ಮಕ್ಕಳೇ, ದಯಾ ಹೃದಯ ಮಕ್ಕಳೇ, ಎಲ್ಲರ ದುಃಖವನ್ನು ಬಿಡಿಸಿ, ಎಲ್ಲರ ದುಃಖವನ್ನು ಬಿಡಿಸಿ ಪತಿತರಿಂದ ಪಾವನರನ್ನಾಗಿ ಮಾಡುವ, ಪತಿತರಿಂದ ಪಾವನರನ್ನಾಗಿ ಮಾಡುವ ಸೇವೆಯನ್ನು ಮಾಡುತ್ತಾರೆ. ಎಲ್ಲರ ದುಃಖವನ್ನು ಬಿಡಿಸಿ ಪತಿತರಿಂದ ಪಾವನರನ್ನಾಗಿ ಮಾಡುವ ಸೇವೆಯನ್ನು ಮಾಡುತ್ತಾರೆ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸಾರಿ ದುನಿಯಾ ಕಿ ಮಾಂಗ್ ಕ್ಯಾ ಹೈ ಜೋ ಬಾಪ್ ಕೆ ಸಿವಾಯ ಕೋಯಿ ಪೂರಿ ನಹಿ ಕರ್ ಸಕ್ತಾ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ, ಇಡೀ ಜಗತ್ತಿನ ಬೇಡಿಕೆ ಏನಾಗಿದೆ? ಇಡೀ ಜಗತ್ತಿನ ಬೇಡಿಕೆ ಏನಾಗಿದೆ? ಅದನ್ನು ತಂದೆಯ ವಿನಃ, ಅದನ್ನು ತಂದೆಯ ವಿನಃ ಯಾರೂ ಪೂರ್ಣ ಮಾಡಲು ಸಾಧ್ಯವಿಲ್ಲ. ಅದನ್ನು ತಂದೆಯ ವಿನಃ ಯಾರೂ ಪೂರ್ಣ ಮಾಡಲು ಸಾಧ್ಯವಿಲ್ಲ. ಹಾಗಾದ್ರೆ ಇಡೀ ಜಗತ್ತಿನ ಬೇಡಿಕೆ ಏನಾಗಿದೆ? ಹಾಗಾದ್ರೆ ಎಲ್ಲರದು ಉತ್ತರ ಹೇಳ್ತಾರೆ ಬಾಬಾ, ಸಾರಿ ದುನಿಯಾ ಕಿ ಮಾಂಗ್ ಹೈ ಶಾಂತಿ ಔರ್ ಸೌಖ ಮಿಲೆ. ಇಡೀ ಜಗತ್ತಿನ ಬೇಡಿಕೆ ಆಗಿದೆ ಶಾಂತಿ ಮತ್ತು ಸುಖ ಬೇಕು ಅಂತ. ಇಡೀ ಜಗತ್ತಿನ ಬೇಡಿಕೆ ಆಗಿದೆ ಶಾಂತಿ ಮತ್ತು ಸುಖ ಬೇಕು ಅಂತ. ಸಭಿ ಬಚ್ಚೋं की पुकार सुनकर बाप आते हैं. ಎಲ್ಲ ಮಕ್ಕಳ ಕರೆ ಕೇಳಿ ಬಾಬಾ ಬರುತ್ತಾರೆ. ಎಲ್ಲ ಮಕ್ಕಳ ಕರೆ ಕೇಳಿ ಬಾಬಾ ಅವರು ಬರುತ್ತಾರೆ. बाबा बेहद को है इसलिए उसे बहुत पुराना है कि मेरे बच्चे कैसे दुखी से सुखी बने. ಬಾಬಾ ಅಂತೂ ಏನಾಗಿದ್ದಾರೆ? ಬೇಹದ್ದಿನದವರಾಗಿದ್ದಾರೆ. ಬಾಬಾ ಅವರು ಬೇಹದ್ದಿನದವರಾಗಿರುವುದರಿಂದ ನನ್ನ ಎಲ್ಲ ಮಕ್ಕಳು ದುಃಖದಿಂದ ಸುಖಿಗಳಾಗಬೇಕು ಎನ್ನುವ ಚಿಂತೆ ಇದೆ. ಬಾಬಾ ಬೇಹದ್ದಿನದವರಾಗಿರುವುದರಿಂದ ನನ್ನ ಎಲ್ಲ ಮಕ್ಕಳು ದುಃಖದಿಂದ ಸುಖಿಗಳಾಗಬೇಕು ಎನ್ನುವ ಚಿಂತೆ ಇದೆ. बाबा कहते हैं, बच्चे पुरानी दुनिया भी मेरी है, मेरे ही सब बच्चे हैं, मैं आया हूँ सबको दुखों से छुड़ाने. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ಈ ಹಳೆ ಜಗತ್ತು ಕೂಡ ನನ್ನದು. ಎಲ್ಲರೂ ನನ್ನ ಮಕ್ಕಳೇ. ಈ ಹಳೆ ಜಗತ್ತು ನನ್ನದೇ, ಎಲ್ಲರೂ ನನ್ನ ಮಕ್ಕಳೇ. ನಾನು ಬರುವುದೇ ಎಲ್ಲರ ದುಃಖವನ್ನ ಬಿಡಿಸಲು. ನಾನು ಬರುವುದೇ ಎಲ್ಲರ ದುಃಖವನ್ನ ಬಿಡಿಸಲು. ಮೈ ಸಾರಿ ದುನಿಯಾ ಕಾ ಮಾಲಿಕ್ ಹೂಂ, ಇಸೆ ಮುಜೆ ಹಿ ಪತಿ ಸೆ ಪಾವನ್ ಬನನಾ ಹೈ. ಬಾಬಾ ಹೇಳ್ತಾರೆ, ನಾನು ಇಡೀ ಜಗತ್ತಿನ ಮಾಲೀಕನಾಗಿದ್ದೇನೆ. ನಾನು ಇಡೀ ಜಗತ್ತಿನ ಮಾಲೀಕನಾಗಿದ್ದೇನೆ. ಇದನ್ನು ನಾನೇ ಪತಿತರಿಂದ ಪಾವನ ಮಾಡಬೇಕಾಗಿದೆ. ಇದನ್ನಂದ್ರೆ ಈ ಜಗತ್ತನ್ನು ನಾನೇ ಪತಿತರಿಂದ ಪಾವನ ಮಾಡಬೇಕಾಗಿದೆ. ಬಾಬಾ ಏನ್ ಹೇಳಿದ್ರು? ಹಾಗಾದ್ರೆ ಎಲ್ಲರದು ಏನು ಬೇಡಿಕೆ ಇದೆ ಅಂತ ಹೇಳ್ತಾರೆ? ಎರಡು ಬೇಡಿಕೆ ಅಂತ ಹೇಳ್ತಾರೆ ಬಾಬಾ. ಯಾವುದು? ಒಂದು ಸುಖ ಮತ್ತು ಶಾಂತಿ ಅಂತ ಹೇಳ್ತಾರೆ ಬಾಬಾ. ಎಲ್ರು ನಾನು ಏನ್ ಮಾಡ್ತಾ ಇದ್ರಿ? ಕರಿತಾ ಬಂದ್ರಿ ಅಂತ ಹೇಳ್ತಾರೆ ಬಾಬಾ. ಆದ್ರಿಂದ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬಾಬಾ ನಾನು ಬೇಹದ್ದಿನ ತಂದೆ ಆಗಿರೋಗೋಸ್ಕರ ನಾನೇ ಏನ್ ಮಾಡ್ಬೇಕಾಗುತ್ತೆ? ನಿಮ್ಮ ಎಲ್ಲರ ದುಃಖದಿಂದ ಬಿಡಿಸಿ ನಾನು ಸುಖವನ್ನು ಕೊಡುವಂತ ಚಿಂತನೆ ನನಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ರಿ, ಈ ಹಳೆ ಜಗತ್ತು ಕೂಡ ನಂದೇ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆದ್ರಿಂದ ನಿಮ್ ಮಕ್ಳು ಏನ್ ಮಾಡ್ತಾ ಇದ್ರಿ? ನಾನ್ ಬಂದಿರೋದೇ ನಿಮ್ ಮಕ್ಕಳನ್ನ ದುಃಖದಿಂದ ದೂರ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ರೆ ಬಾಬಾ. ಮತ್ತು ಇಡೀ ಜಗತ್ತಿಗೆ ಮಾಲೀಕ ನಾನೇ ಆಗಿದ್ದೀನಿ ಅಂತ ಹೇಳ್ತಾ ಇದ್ರೆ. ಆದ್ರಿಂದ ನಾನೇ ಇದನ್ನೇನ್ ಮಾಡ್ಬೇಕಾಗಿದೆ? ಪತಿತರಿಂದ
ಪಾವನ ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಬಾಪ್ ಪಾವನ್ ಬನಾ ರೇ ಹೈ ಬಚ್ಚೋಂ ಕೋ. ಬಾಬಾ ಏನ್ ಮಾಡ್ತಾ ಇದಾರೆ ಅಂತ ನಮ್ಮನ್ನ ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ತೋ ಜರೂರ್ ಬಾಪ್ ಸೆ ಪ್ಯಾರ್ ಚಾಹಿಯೇ. ಹಾಗಾದ್ರೆ ಅವ್ರು ನಮ್ಮನ್ನ ಪಾವನ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಅವಶ್ಯವಾಗಿ ನಾವು ಅವ್ರನ್ನ ಏನ್ ಮಾಡ್ಬೇಕು, ತಂದೆಯನ್ನ ಪ್ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ. ಬಲೆ ಬಲ್ ಬಾಯಿ ಬಾಯಿಯೋ ಕಾ ಆಪಸ್ ಮೇ ಪ್ಯಾರ್ ತೋ ಠೀಕ್ ಹೈ. ಹಾಗಾದ್ರೆ ಸಹೋದರ ಸಹೋದರರಲ್ಲಿ ಏನಿದೆ ಪ್ರೀತಿ, ಇದು ಸರಿನೇ ಇದೆ ಅಂತ ಹೇಳ್ತಾರೆ. ಏಕ್ ಬಾಪ್ ಕೆ ಸಬ್ ಬಚ್ಚೆ ಆಪಸ್ ಮೇ ಬಾಯಿ ಬಾಯಿ ಹೈ. ಹಾಗಾದ್ರೆ ಆ ಒಬ್ಬ ತಂದೆಯ ಮಕ್ಕಳು ಅಂತಂದ್ಮೇಲೆ ನಾವೆಲ್ಲರೂ ಇಲ್ಲಿ ಪರಸ್ಪರ ಏನಾಗ್ತೀವಿ, ಸಹೋದರ ಸಹೋದರರು ಅಂತ ಹೇಳ್ತಾರೆ. परंतु पावन बनने वाला एक बाप भी है, इसलिए सब बच्चों का लव एक बाप से ही चला जाता है. ಹಾಗಾದ್ರೆ ಬಾಬಾ ಹೇಳ್ತಾ ಇದ್ರೆ, ಆದ್ರೆ ಪಾವನ ಮಾಡುವಂತ ತಂದೆ ಯಾರು, ಒಬ್ರೇ ಆಗಿದ್ದಾರೆ. ಆದ್ರಿಂದ ನಾವೆಲ್ಲ ಮಕ್ಕಳ ಪ್ರೀತಿ ಆ ಒಬ್ಬ ತಂದೆ ಜೊತೆಗೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರೆ ಬಾಬಾ. ಇಡೀ ಜಗತ್ತನ್ನ ಪಾವನ ಮಾಡೋರು ಯಾರು, ಶಿವ ಬಾಬಾ. ಅವ್ರ ಜೊತೆಗೆ ನಮ್ಮೆಲ್ಲರದು ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ. ಬಾಪ್ ಕತೆ ಬಚ್ಚೋ ಮಾಮೆ ಕಮ್ ಯಾದ್ ಕರೋ. ಹಾಗಾದ್ರೆ ಬಾಬಾ ಹೇಳ್ತಾರೆ, ಮಕ್ಳು ಏನ್ ಮಾಡ್ರಿ, ನಾನು ಒಬ್ಬ ತಂದೆಯನ್ನ ನೆನಪು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಹ ತೋ ಠೀಕ್ ಹೈ, ತುಮ್ ಬಾಯಿ ಬಾಯಿ ಹೋ ತೋ ಜರೂರ್ ಕ್ಷೀರ್ ಕಂಡ್ ಹಿ ಹೋಂಗೆ. ಬಾಬಾ ಹೇಳ್ತಾರೆ, ಇದು ಸರಿಯಾಗಿದೆ. ನೀವು ಇಲ್ಲಿ ಪರಸ್ಪರ ಸಹೋದರ ಸಹೋದರ ಅಂತ ಅಂದಾಗ ಇಲ್ಲಿ ಏನಾಗ್ಬಿಡ್ತದು, ಒಂದು ಕ್ಷೀರ ಖಂಡನೆ ಆಗತ್ತೆ ಅಂತ ಹೇಳ್ತಿದ್ರೆ ಬಾಬಾ. ಏಕ್ ಬಾಪ್ಗೆ ಬಚ್ಚೆ ಹೋ. ಯಾಕಂದ್ರೆ ನಾವೆಲ್ಲರೂ ಏನಾಗಿದ್ದೀವಿ, ಆ ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ ಅಂತ ಹೇಳ್ತಾರೆ. ಆತ್ಮ ಹಿ ಇತನಾ ಪ್ಯಾರ್ ಹೈ. ಬಾಬಾ ಹೇಳ್ತಾರೆ, ಪ್ರೀತಿ ಇರೋದಲ್ಲಿ ಆತ್ಮನಲ್ಲೇನೆ ಅಂತ ಹೇಳ್ತಾರೆ ಬಾಬಾ. जबकि देवताई पद प्राप्त करते हो तो आपस में बहुत ही प्यार होना चाहिए. ಬಾಬಾ ಹೇಳ್ತಿದ್ರೆ, ಯಾವಾಗ ದೇವತೆಗಳ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀರಿ ಅಂತ ಅಂದ್ಮೇಲೆ ನೀವು ಪರಸ್ಪರದಲ್ಲಿ ಏನಿರ್ಬೇಕು, ಬಹಳಷ್ಟು ಪ್ರೀತಿ ಇರ್ಬೇಕಲ್ವಾ ಅಂತ ಹೇಳ್ತಾ ಇದಾರೆ ಬಾಬಾ. ಹಮ್ ಬಾಯಿ ಬಾಯಿ ಬಂತೆ. ಯಾಕಂದ್ರೆ ನಾವು ಬಾಬಾ ಹೇಳ್ತಿದ್ರೆ ನಾವೆಲ್ಲರೂ ಇಲ್ಲೇನಾಗಿದ್ವಿ, ಸಹೋದರ ಸಹೋದರರೇ ಅಂತ ಹೇಳ್ತಾರೆ. ಬಾಪ್ ಸೇ ವರ್ಷ ಲೇತೆ ಹೇ. ಆ ಒಬ್ಬ ತಂದೆಯಿಂದ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಆಸೆಯನ್ನ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ಬಾಪ್ ಆಕರ್ ಸಿಕ್ಲಾತೆ ಹೇ. ಬಾಬಾ ಅವ್ರು ಬಂದ್ರೆ ನಮ್ಗೆ ಈ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಜೋ ಸಮझाने वाले होते हैं वह समझते हैं वह स्कूल व बड़ी ಯೂನಿವರ್ಸಿಟಿ ಹೇ. ಬಾಬಾ ಹೇಳ್ತಾರೆ, ಯಾರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ, ಶಿವ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಯಾರು ಇಲ್ಲಿ ತಿಳ್ಕೊಬೇಕೋ ಅವರೇ ತಿಳ್ಕೊಡ್ತಾರೆ. ಇದೊಂದು ಸ್ಕೂಲ್ ಅಂತ ಆದ್ರೂ ಹೇಳ್ಬೋದು, ಅಥವಾ ಇದೊಂದು ಯೂನಿವರ್ಸಿಟಿ ಅಂತ ಆದ್ರೂ ಹೇಳ್ಬಹುದು ಅಂತ ಹೇಳ್ತಾರೆ. ಬಾಪ್ ಸಬ್ಕೋ ದೃಷ್ಟಿ ದೇತೆ ಹೇ ವ ಯಾದ್ ಕರ್ತೆ ಹೇ. ಬಾಬಾ ಏನ್ ಮಾಡ್ತಾರಂತೆ, ಎಲ್ಲರಿಗೂ ನಾನು ದೃಷ್ಟಿನೂ ಕೊಡ್ತೀನಿ ಅಥವಾ ನಾನು ನೆನಪಾದ್ರೂ ಮಾಡ್ತೀನಿ ಅಂತ ಹೇಳ್ತಾರೆ. ಬೇಹದ್ ಕೆ ಬಾತ್ ಕೋ ಸಾರಿ ದುನಿಯಾ ಕೆ ಮನುಷ್ಯ ಮಾತ್ರ ಸಭಿ ಆತ್ಮಾಯೇ ಯಾದ್ ಕರ್ತೆ ಹೇ. ಹಾಗಾದ್ರೆ ಆ ಬೇಹದ್ದಿನ ತಂದೆಯನ್ನು ಇಡೀ ಜಗತ್ತಿನ ಮನುಷ್ಯ ಮಾತ್ರ ಎಲ್ಲರೂ ಆತ್ಮಗಳು ಏನ್ ಮಾಡ್ತಾರೆ, ಆ ತಂದೆಯನ್ನ ನೆನಪು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಬಾಪ್ ಕಹಿ ಸಾರಿ ದುನಿಯಾ ಹೇ ನೈ ವಾ ಪುರಾಣಿ. ಬಾಬಾ ಹೇಳ್ತಾರೆ, ಇಡೀ ಜಗತ್ತು ನನ್ನದೇ ಅಂತ ಹೇಳ್ತಾರೆ. ಬಲೆ ಇದು ಹಳೇದೇ ಇರ್ಬೋದು, ಹೊಸದೇ ಇರ್ಬೋದು, ಎಲ್ಲ ಎರಡು ಏನು ನನ್ನದೇ ಇದು ಅಂತ ಹೇಳ್ತಿದ್ರೆ ಬಾಬಾ. ನೈ ದುನಿಯಾ ಬಾಪ್ಗೆ ಆಯ್ತು, ಪುರಾಣಿ ನೈ ಐಕ್ಯಾ. ಬಾಬಾ ಹೇಳ್ತಾರೆ, ಹೊಸ ಜಗತ್ತು ತಂದೆದಂತ ಅಂದ್ಮೇಲೆ ಹಳೇದ್ ನಂದೇನಲ್ವಾ ಹಾಗಾದ್ರೆ ಅಂತ ಕೇಳ್ತಾ ಇದ್ರೆ ಬಾಬಾ. ಅಂದ್ರೆ ಹೊಸದಿರ್ಲಿ ಹಳೇದಿರ್ಲಿ ಇಡೀ ಜಗತ್ತು ನನ್ನದೇ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಪಿ ಸಭಿ ಕೋ ಪಾವನ್ ಬನಾತೆ ಹೇ. ಯಾಕಂದ್ರೆ ಬಾಬಾ ಹೇಳ್ತಾರೆ, ಬಾಬಾನೇ ಏನ್ ಮಾಡ್ತಾರೆ ಅಂತ, ನಾನು ಎಲ್ಲರನ್ನ ಪಾವನರನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ. ಪುರಾಣಿ ದುನಿಯಾ ಬಿ ಮೇರಿ ಹೇ. ಬಾಬಾ ಹೇಳ್ತಾರೆ, ಈ ಹಳೆ ಜಗತ್ತು ಕೂಡ ನನ್ನದೇ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸಾರಿ ದುನಿಯಾ ಕಾ ಮಾಲಿಕ್ ಮೈ ಹಿ ಹೂಂ. ಬಾಬಾ ಹೇಳ್ತಾರೆ, ಇಡೀ ಜಗತ್ತಿನ ಮಾಲೀಕ ಕೂಡ ನಾನೇ ಆಗಿದ್ದೀನಿ ಅಂತ ಹೇಳ್ತಾರೆ ಬಾಬಾ. ಬಲ್ ಮೈ ನೈ ದುನಿಯಾ ಮೇ ರಾಜ ನಹಿ ಕರ್ತಾ ಹೂಂ ಪರಂತು ಹೈ ತೋ ಮೇರಿ ನಾ. ಬಾಬಾ ಹೇಳ್ತಾರೆ, ಬಲೆ ನಾನು ಹೊಸ ಜಗತ್ತಿನಲ್ಲಿ ಏನ್ ಮಾಡಲ್ಲ, ರಾಜ್ಯ ಮಾಡಲ್ಲ, ಆದ್ರೂ ಕೂಡ ನಂದೇ ಅಂತ ನಾನು ಹೇಳೋದಿಲ್ವಾ ಅದನ್ನ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮೇರೆ ಬಚ್ಚೆ ಮೇರೆ ಇಸ್ ಬಡೆ ಘರ್ ಮೇ ಬಿ ಬಹುತ್ ಸುಖಿ रहते हैं और फिर दुख भी पाते हैं. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಈ ದೊಡ್ಡ ಮನೆಯಲ್ಲಿ ಕೂಡ ಏನಿರ್ತಾರೆ ಅಂತೆ, ಬಹಳಷ್ಟು ಸುಖವಾಗಿರ್ತಾರೆ, ನಂತರ ಮತ್ತೆ ಏನಾಗ್ಬಿಡ್ತಾರೆ ಅಂತೆ, ಪುನಃ ದುಃಖಿಗಳು ಕೂಡ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಹ ಖೇಲ್ ಹೈ. ಇದರಿಂದ ಏನಾಗಿದೆ ಅಂತ ಹೇಳ್ತಾರೆ ಬಾಬಾ, ಆಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಹ ಸಾರಿ ಬೆಹದ್ ಕಿ ದುನಿಯಾ ಹಮಾರಾ ಘರ್ ಹೈ. ಬಾಬಾ ಹೇಳ್ತಾ ಇದ್ರೆ, ಹಾಗಾದ್ರೆ ಇಡೀ ಬೇಹದ್ದಿನ ಜಗತ್ತು ಏನಾಗಿದೆ, ಇದು ನಮ್ಮ ಮನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಹ ಬಡ ಮಾಂಡವ ಹೈನಾ. ಬಾಬಾ ಹೇಳ್ತಾರೆ, ಇದೊಂದು ದೊಡ್ಡದಾದಂತ ಮಂಟಪ ಇದು ಅಂತ ಹೇಳ್ತಾ ಇದ್ದಾರೆ ಬಾಬಾ.
ಬಾಪ್ ಜಾನ್ತೆ ಹೈ ಸಾರೆ ಘರ್ ಮೇ ಹಮಾರೆ ಬಚ್ಚೆ ಹೈ. ಹಾಗಾದ್ರೆ ಬಾಬಾ ತಿಳ್ಕೊಂಡಿದ್ದಾರೆ ಇಡೀ ಈ ದೊಡ್ಡ ಮನೆಯಲ್ಲಿ ಎಲ್ಲರೂ ಏನಿದ್ದಾರೆ, ನನ್ನ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸಾರಿ ದುನಿಯಾಕ್ಕೋ ದೇಖ್ತೆ ಹೈ. ಬಾಬಾ ಹೇಳ್ತಾರೆ ನಾನು ಇಡೀ ಜಗತ್ತನ್ನೇ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಸಬ್ ಚೈತನ್ಯ ಹೈ. ಹಾಗಾದ್ರೆ ಎಲ್ಲಾ ಆತ್ಮಗಳು ನಾವೇನಾಗಿದೀವಿ ಅಂತ ಹೇಳ್ತಾರೆ, ಚೈತನ್ಯದಲ್ಲಿದ್ದೀರಿ ಅಂತ ಹೇಳ್ತಾರೆ. ಸಭಿ ಬಚ್ಚೆ ಇಸ್ ಸಮಯ ದುಃಖಿ ಹೈ ಇಸ್ಲಿಯೇ ಪುಕಾರ್ತೆ ಹೈ ಬಾಬಾ ಹಮ್ಕೋ ಚೀಚಿ ದುಃಖಿ ದುನಿಯಾ ಸೆ ಶಾಂತಿ ಕಿ ದುನಿಯಾ ಮೇಲೆ ಲೇ ಚಲೋ ಶಾಂತಿ ದೇವ. ಹಾಗಾದ್ರೆ ಎಲ್ಲ ಮಕ್ಕಳು ಈ ಸಮಯದಲ್ಲಿ ದುಃಖಿಗಳ ಆಗಿರುವಗೋಸ್ಕರ ತಂದೆ ಏನ್ ಮಾಡ್ತಾರಂತೆ, ಕರೀತಾರಂತೆ, ಹೇ ತಂದೆ ನಮ್ಮನ್ನ ಈ ಚೀಚಿ ಈ ಹಳೆ ಜಗತ್ತಿನಿಂದ ಶಾಂತಿ ದುನಿಯಕ್ಕೆ ನಮ್ಮನ್ನ ಶಾಂತಿ ಜಗತ್ತಿಗೆ ಕರೆದುಕೊಂಡು ಹೋಗು, ಏ ಶಾಂತಿ ದಾತ ಶಾಂತಿ ದೇವ ಅಂತ ಏನ್ ಮಾಡ್ತಾರಂತೆ, ಕರಿತಾ ಬರ್ತಾರೆ ಅಂತ ಹೇಳ್ತಾರೆ. ಬಾಪ್ ಕೋಹಿ ಪುಕಾರ್ತೆ ಹೈ. ಹಾಗಾದ್ರೆ ಯಾರನ್ನು ಕರೀತಾರೆ, ಎಲ್ಲರೂ ತಂದೆಯನ್ನೇ ಕರೀತಾರೆ ಅಂತ ಹೇಳ್ತಾರೆ. ದೇವತಾ ಕೋತೋ ಕಹನ ಸಕೆ. ದೇವತೆಗಳನ್ನ ಯಾರು ಕರೆಯುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸಬ್ಕಾ ವಹ ಏಕ್ ಬಾಪ್ ಹೈ. ಹಾಗಾದ್ರೆ ಎಲ್ಲರಿಗೂ ಆ ಒಬ್ಬ ತಂದೆನೇ ಆಗಿದ್ದಾರೆ ಅಂತ ಹೇಳ್ತಾರೆ. ಉನ್ಕೋ ಸಾರೆ ಸೃಷ್ಟಿಕಾ ಪುರಾಣ ರಹತಾ ಹೈ. ಬಾಬಾ ಹೇಳ್ತಾರೆ ನನಗಂತೂ ಇಡೀ ಜಗತ್ತೇ ಇಡೀ ಸೃಷ್ಟಿಯದೇ ಏನಿದೆ ಚಿಂತೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬೇಹದ್ ಕಾ ಘರ್ ಹೈ. ಬಾಬಾ ಹೇಳ್ತಾರೆ ಇದೊಂದು ಬೇಹದ್ದಿನ ಮನೆ ಆಗಿದೆ ಅಂತ ಹೇಳ್ತಾರೆ. ಬಾಪ್ ಜಾನ್ತೆ ಹೈ ಇಸ್ ಬೇಹದ್ ಘರ್ ಮೇ ಇಸ್ ಸಮಯ ಸಬೈ ದುಃಖಿ ಹೈ ಇಸ್ಲಿಯೇ ಕಹತೆ ಹೈ ಶಾಂತಿ ದೇವ ಸುಖ ದೇವ. ಬಾಬಾ ಹೇಳ್ತಾ ಇದ್ದಾರೆ ಇದೊಂದು ಬೇಹದ್ದಿನ ಮನೆ, ಈ ಬೇಹದ್ದಿನ ಮನೆಯಲ್ಲಿ ಈ ಸಮಯದಲ್ಲಿ ಎಲ್ಲರೂ ಏನಾಗಿದ್ದಾರೆ, ದುಃಖಿಗಳಾಗಿದ್ದಾರೆ. ಆದ್ರಿಂದ ಎಲ್ಲರೂ ಏನ್ ಮಾಡ್ತಾರೆ, ಶಾಂತಿ ದೇವ ಸುಖ ದೇವ ಅಂತ ಆ ತಂದೆಯನ್ನ ನೆನಪು ಮಾಡ್ತಾ ಇದ್ದಾರೆ. ದೋ ಚೀಜೆ ಮಾಂಗ್ತೆ ಹೆನ್ನ. ಬಾಬಾ ಹೇಳ್ತಾರೆ ಎಲ್ಲರೂ ಏನ್ ಮಾಡ್ತಾರಂತೆ, ಎರಡು ವಸ್ತುಗಳನ್ನ ಕೇಳ್ತಾರೆ ಅಂತ ಹೇಳ್ತಾರೆ. ಯಾವ್ದಾವ್ದು, ಒಂದು ಸುಖ, ಇನ್ನೊಂದು ಶಾಂತಿ ಅಂತ ಹೇಳ್ತಾರೆ ಬಾಬಾ. ಅಭಿ ತೋ ಜಾನ್ತೆ ಹೋ ಹಮ್ ಬೇಹದ್ ಕೆ ಬಾಪ್ ಸೆ ಸುಖ ಕಾ ವರ್ಸ ಲೇ ರಹೇ ಹೈ. ಹಾಗಾದ್ರೆ ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಆ ಬೇಹದ್ದಿನ ತಂದೆಯಿಂದ ನಾವೇನ್ ಮಾಡ್ತಾ ಇದೀವಿ, ಇವಾಗ ಸುಖದ ಆಸೆಯನ್ನ ಪಡೆದುಕೊಳ್ತಾ ಇದೀವಿ ಅಂತ. ಬಾಪ್ ಆಕರ್ ಹಮ್ಕೋ ಸುಖ ಬಿ ದೇತೆ ಹೈ ಶಾಂತಿ ಬಿ ದೇತೆ ಹೈ. ಹಾಗಾದ್ರೆ ಬಾಬಾ ಅವ್ರು ಬಂದು ನಮ್ಗೆ ಏನ್ ಮಾಡ್ತಾರೆ, ಸುಖವನ್ನು ಕೊಡ್ತಾರೆ ಮತ್ತು ಶಾಂತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಅವ್ರ ಕೊಯ್ ಸುಖ ಶಾಂತಿ ತೋ ದೇನೆ ವಾಲ ಹೈ ನಹಿ. ಬಾಬಾನ್ ಬಿಟ್ರೆ ಇನ್ನು ಸುಖ ಶಾಂತಿಯನ್ನು ಕೊಡೋರಂದ್ರು ಯಾರು ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಪ್ ಕೋಹಿ ತರಸ್ ಪಡೇಗ. ಬಾಬಾ ಹೇಳ್ತಾರೆ ಬಾಬಾ ಅವ್ರಿಗೆ ನಮ್ಮ ಮಕ್ಕಳ ಮೇಲೆ ಏನ್ ಬರ್ತಂತೆ, ದಯೆ ಬರುತ್ತೆ ಅಂತ ಹೇಳ್ತಾರೆ ಬಾಬಾ. ವಹೈ ಬೇಹದ್ ಕಾ ಬಾಪ್. ಯಾಕಂದ್ರೆ ಅವ್ರ ಏನಾಗಿದ್ದಾರೆ, ಬೇಹದ್ದಿನ ತಂದೆ ಆಗಿದ್ದಾರೆ. ತುಮ್ ಸಮಜ್ತೆ ಹೋ ಹಮ್ ಬಾಬಾ ಕೆ ಬಚ್ಚೆ ಬಹುತ್ ಸುಖಿ ಥೆ ಜಬಕಿ ಪವಿತ್ರತೆ. ಬಾಬಾ ಹೇಳ್ತಾರೆ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ರಲ್ವಾ ಅಂತ ಹೇಳ್ತಾರೆ ಬಾಬಾ. ಮಕ್ಕಳೇ ನೀವು ಎಲ್ಲ ಮೊದಲು ಏನಾಗಿದ್ರಿ, ಸುಖಿ ಇದ್ರಿ. ಯಾವಾಗ ನೀವು ಪವಿತ್ರವಾಗಿದ್ರಿ ಅವಾಗ ಏನಾಗಿದ್ರಿ, ನೀವು ಸುಖಿಗಳಾಗಿದ್ರಿ ಅಂತ ಹೇಳ್ತಾರೆ. ಅಬ್ ಅಪವಿತ್ರ ಬನೇನೆ ಸೆ ದುಃಖಿ ಬನ್ ಜಾತೆ ಹೋ. ಬಾಬಾ ಹೇಳ್ತಿದ್ರಿ ಇವಾಗ ಅಪವಿತ್ರ ಆಗಿರೋಗೋಸ್ಕರ ಏನಾಗ್ಬಿಟ್ಟಿದ್ದೀರಿ, ನೀವು ದುಃಖಿಗಳಾಗ್ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಕಾಮ್ ಚಿತಾ ಪರ್ ಬೈಟ್ ಕಾಲೆ ಪತಿತ್ ಬನ್ ಜಾತೆ ಹೇ. ಯಾಕೆ ಅಂತ ಹೇಳ್ತಾರೆ ಬಾಬಾ, ಕಾಮಚಿತೆ ಮೇಲೆ ಕುತ್ಕೊಂಡು ನೀವೇನಾಗ್ಬಿಟ್ಟಿದ್ರಿ, ಎಲ್ಲರೂ ಪತಿತರಾಗ್ಬಿಟ್ರಿ ಅಂತ ಹೇಳ್ತಾ ಇದ್ದಾರೆ. ಮೂಲ ಬಾತ್ ಹೈಕಿ ಬಾಪ್ಕೋ ಭೂಲ್ ಜಾತೆ ಹೇ. ಮುಖ್ಯವಾದ ಮಾತು ಯಾವ್ದಂತಂದ್ರೆ ಏನು, ತಂದೆಯನ್ನ ಏನ್ ಮಾಡ್ಬಿಡ್ತೀರಿ ನೀವು, ನನ್ನನ್ನ ಮರೆತು ಬಿಡ್ತೀರಲ್ವಾ ಅಂತ ಹೇಳ್ತಾರೆ. ಜಿಸ್ ಬಾಪ್ನೆ ಇದನ್ನ ಊಂಚ್ ಪದ್ ದಿಯಾ. ಹಾಗಾದ್ರೆ ಯಾಕ ಇಂತಹ ಶ್ರೇಷ್ಠ ಪದವಿಯನ್ನ ಕೊಟ್ಟಿರುವಂತ ತಂದೆಯನ್ನ ನಾವೇನ್ ಮಾಡ್ಬಿಟ್ಟಿದೀವಿ ಅಂತೆ, ಮರ್ತ್ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಗಾತಿ ಬಿ ಹೈನಾ ತುಮ್ ಮಾತ್ ಪಿತಾ ಸುಖ ಗನೆ ರೇತೆ. ಹೇಳ್ತಾ ಒಂದು ಗಾಯನ ಮಾಡ್ತಾರಲ್ವಾ, ನೀವೇ ತಂದೆ ನೀವೇ ತಾಯಿ ಅಂತ, ನಿಮ್ಮಿಂದ ನಮ್ಗೆ ಅಪಾರವಾದಂತ ಸುಖ ಸಿಕ್ಕಿತ್ತು ಅಂತ ಗಾಯನ ಮಾಡ್ತಾರೆ. ಸೊ ಫಿರ್ ತುಮ್ ಅಭಿ ಲೇ ರಹೆ ಹೋ ಕ್ಯೋಂಕಿ ಅಬ್ ದುಃಖ ಗನೆ ರಹೆ. ಹಾಗಾದ್ರೆ ಇವಾಗ ಪುನಃ ಆ ಸುಖವನ್ನ ಪಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವಾಗ ಏನಿದೆ, ಬಹಳಷ್ಟು ದುಃಖ ಇದೆ ಅಂತ ಹೇಳ್ತಾರೆ ಬಾಬಾ. ಯಹ ತಮೋ ಪ್ರಧಾನ್ ದುನಿಯಾ ವಿಷಯ ಸಾಗರ ಮೇ ಗೋತೆ ಕಾತೆ ರಹತೆ ಹೇ. ಬಾಬಾ ಹೇಳ್ತಾ ಇದ್ರಿ ಇದೇನಾಗಿದೆ, ಇದು ತಮೋ ಪ್ರಧಾನವಾದಂತ ಜಗತ್ತು ಅಂತ ಹೇಳ್ತಾ ಇದ್ರಿ. ಈ ವಿಷಯ ಸಾಗರದಲ್ಲಿ ಎಲ್ಲರೂ ಏನ್ ಮಾಡ್ತಾ ಇದ್ರಿ, ಮುಳುಗ್ತಾ ಇದ್ದೀರಲ್ವಾ ಅಂತ ಹೇಳ್ತಾ ಇದ್ರಿ ಬಾಬಾ. ಸಮಸ್ಯೆ ಕುಚ್ ನೈ ಹೈ. ಏನೇನೋ ಆದ್ರೆ ಏನೇನೋ ತಿಳಿದುಕೊಂಡೇ ಇಲ್ಲ ಅಂತ ಹೇಳ್ತಾ ಇದ್ರಿ. ತುಮ್ಕೋ ಅಬ್ ಸಮಜ್ ಆಯಿ ಹೈ. ಹಾಗಾದ್ರೆ ಇವಾಗ ಎಲ್ಲ ನಿಮ್ಗೆ ತಿಳುವಳಿಕೆ ಬಂದಿದೆ ಅಂತ ಹೇಳ್ತಾರೆ ಬಾಬಾ. ತುಮ್ ಸಮಜ್ತೆ ಹೋಗಿ ಯಹ ರೌರವ್ ನರಕ ಹೈ. ಬಾಬಾ ಹೇಳ್ತಾರೆ ಇವಾಗ ನೀವು ತಿಳ್ಕೊಂಡಿದ್ದೀರಲ್ವಾ ಅಂತ ಹೇಳ್ತಾರೆ. ಇದೇನಾಗಿದೆ, ಇದು ರೌರವ ನರಕ ಇದು ಅಂತ ಹೇಳ್ತಾರೆ ಬಾಬಾ.
बाप बच्चों से पूछे हैं अभी तुम नरकवासी हो या ಸ್ವರ್ಗವಾಸಿ हो ಹಾಗಾದ್ರೆ ಬಾಬಾ ನಮ್ಮ ಮಕ್ಕಳನ್ನ ಕೇಳ್ತಾ ಇದ್ರೆ ಮಕ್ಕಳು ಇವಾಗ ನೀವು ನರಕವಾಸಿನ ಅಥವಾ ಸ್ವರ್ಗವಾಸಿಗಳ ಅಂತ ಕೇಳ್ತಾ ಇದ್ದಾರೆ जब कोई मरता है तो जट कह देते हैं स्वर्गवासी हुआ अर्थात सब दुखों से दूर हुआ ಹಾಗಾದ್ರೆ ಯಾರಾದ್ರೂ ದೇಹ ಬಿಟ್ರೆ ಅಂದ್ರೆ ಏನ್ ಹೇಳ್ತಾರಂತೆ ಸತ್ರೆ ಏನ್ ಹೇಳ್ತಾರಂತೆ ಸ್ವರ್ಗವಾಸಿ ಆದ್ರು ಅಂತ ಹೇಳ್ತಾರೆ ಹಾಗಾದ್ರೆ ಇದ್ರ ಅರ್ಥ ಏನವ್ರು ಈ ಎಲ್ಲ ದುಃಖದಿಂದ ಅವರು ದೂರ ಆದ್ರು ಅಂತ ಹೇಳ್ತಾರಲ್ಲ ಅಂತ ಹೇಳ್ತಾರೆ ಬಾಬಾ फिर नर्क की चीज उनको क्यों खिलाते हो ಬಾಬಾ ಕೇಳ್ತಾರೆ ಹಾಗಾದ್ರೆ ಎಲ್ಲ ದುಃಖದಿಂದ ದೂರ ಆದ್ರ ಅಂತಂದ್ಮೇಲೆ ಹಾಗಾದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಈ ನರಕದ ವಸ್ತುಗಳನ್ನ ಯಾಕೆ ತಿನ್ನಿಸ್ತೀರಿ ಹಾಗಾದ್ರೆ ಅಂತ ಕೇಳ್ತಾರೆ ಬಾಬಾ ಎಹಬಿ ಸಮಸ್ಯೆ ನಹಿ ಇದನ್ನು ಕೂಡ ಏನೇನವರು ತಿಳಿದುಕೊಂಡೇ ಇಲ್ಲ ಅಂತ ಹೇಳ್ತಾರೆ ಬಾಪ್ ಆಕರ್ ಸ್ವರ್ಗಕ್ಕೆ ಸ್ಥಾಪನಾ ಕರ್ತೆ ಹೇ ಹಾಗಾದ್ರೆ ಬಾಬಾ ಅವ್ರು ಬಂದು ಏನ್ ಮಾಡ್ತಾರಂತೆ ಸ್ವರ್ಗದ ಸ್ಥಾಪನೆಯನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ ತುಮ್ ಬಚ್ಚೋ ಕೋ ರಾಜಯೋಗ ಸಿಕ್ಲಾತಾ ಹೇ ಮತ್ತೆ ಬಾಬಾ ಬಂದು ನಮ್ಗೆ ಏನ್ ಮಾಡ್ತಾರೆ ರಾಜಯೋಗವನ್ನ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾರೆ बाप कहते हैं मीठे बच्चे मैं तुमको यह नॉलेज सुनाता हूँ ಬಾಬಾ ಹೇಳ್ತಾ ಇದ್ರೆ ಮಧುರೆ ಮಕ್ಕಳೇ ನಾನ್ ನಿಮ್ಗೆ ಈ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಮೇರೆ ಮೇ ಹಿ ಯಹ ನಾಲೆಜ್ ಹೈ ಬಾಬಾ ಹೇಳ್ತಾರೆ ಈ ಜ್ಞಾನ ಎಲ್ಲವೂ ನನ್ನಲ್ಲೇನೆ ಇರೋದು ಅಂತ ಹೇಳ್ತಾರೆ ಯಾಕಂದ್ರೆ ಬಾಬಾ ಏನಾಗಿದ್ದಾರೆ ಜ್ಞಾನದ ಸಾಗರ ನಾನಾಗಿದ್ದೀನಿ ಅಂತ ಹೇಳ್ತಾರೆ ಕತೆ ಹೇ ಯಹ ಶಾಸ್ತ್ರಕ್ಕೆ ಅಥಾರಿಟಿ ಹೈ ಹೇಳ್ತಾರಲ್ವ ಇದೆಲ್ಲ ಏನು ಶಾಸ್ತ್ರಗಳ ಅಥಾರಿಟಿ ಇದು ಅಂತ ಹೇಳ್ತಾರೆ ಬಾಬಾ ಲೇಕಿನ್ ವಹ ಬಿ ಆತ್ಮಾಯೇನ ಯಹ ಬಿ ಸಮಸ್ಯೆ ನಹಿ ಬಾಬಾ ಹೇಳ್ತಾರೆ ಆ ಶಾಸ್ತ್ರಗಳನ್ನ ಬರೆದವರು ಕೂಡ ಅವರು ಮನುಷ್ಯಾತ್ಮರೇ ಆದ್ರೆ ಅದನ್ನ ಅವ್ರು ಪೂರ್ತಿ ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ ಬಾಬಾ ಬಾಪ್ ಕಾ ಹಿ ಪತಾ ಹಿ ನಹಿ ಹೇ ಯಾಕಂದ್ರೆ ತಂದೆಯ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ बाप जो विश्व का मालिक बनते हैं उनके लिए कहते हैं टिकर बितर सभे है ಬಾಬಾ ಹೇಳ್ತಾರೆ ಬಾಬಾ ವಿಶ್ವದ ಮಾಲೀಕರ ನಮ್ಮನ್ನ ಮಾಡ್ತಾ ಇದ್ದಾರೆ ಆದ್ರೆ ಅವ್ರನ್ನ ಏನ್ ಮಾಡ್ಬಿಟ್ರು ಎಲ್ಲರೂ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದ್ರಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ಬಿಟ್ರು ವ್ಯಾಸ ಭಗವಾನನೇ ಕ್ಯಾ ಕ್ಯಾ ಬಾತೆ ಲಿಖ ದಿ ಹೈ ವ್ಯಾಸ ನೋಡ್ರಿ ಏನ್ ಮಾಡ್ಬಿಟ್ಟ ಏನೆಲ್ಲ ಬರ್ದ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಬಾಬಾ ಮನುಷ್ಯಕ್ಕೂ ಕುಚ್ ಬಿ ಪತಾ ನಹಿ ಹೈ ಮನುಷ್ಯರಿಗಂತೂ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ ಬಿಲ್ಕುಲ್ ಅರ್ಪನ್ ಬನ್ ಆಪಸ್ ಮೇ ಲಡ್ತೆ ಜಗಡ್ತೆ ರಹತೆ ಹೈ ಬಾಬಾ ಹೇಳ್ತಾರೆ ಸಂಪೂರ್ಣ ಏನಾಗ್ಬಿಟ್ಟಿದ್ದಾರೆ ಅನಾಥರಾಗ್ಬಿಟ್ಟಿದ್ದಾರೆ ಅನಾಥರಾಗಿರೋಗೋಸ್ಕರ ಏನ್ ಮಾಡ್ತಾರೆ ಪರಸ್ಪರದಲ್ಲಿ ಜಗಳ ಕಿತ್ತಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಾಪ ರಚಿತ ಅವ್ರ ರಚನಾಕ್ಕೆ ಆದಿ ಮಧ್ಯ ಅಂತಕೋ ಕೊಯ್ ನಹಿ ಜಾನ್ತೆ ಹೇ ತಂದೆ ಮತ್ತು ರಚಯಿತ ರಚನೆಯ ಬಗ್ಗೆ ರಚನೆಯ ಆದಿ ಮಧ್ಯ ಅಂತದ ಬಗ್ಗೆ ಯಾರಿಗೂ ಇದು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ ಬಾಪ್ ಅಪನ ಅವ್ರ ರಚನಾಕ್ಕೆ ಆದಿ ಮಧ್ಯ ಅಂತ का राज समझाते हैं ಇವಾಗ ಬಾಬಾ ಅವರೇ ಬಂದೆ ತಮ್ಮದು ಮತ್ತು ರಚನೆಯ ಆದಿ ಮಧ್ಯ ಅಂತದ ಜ್ಞಾನವನ್ನ ನನ್ನ ಮಕ್ಕಳಿಗೆ ರಹಸ್ಯ ಎಲ್ಲ ರಹಸ್ಯವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರ ತೋ ಕೊಯ್ ಬಾತ್ ನ ಬತಾ ನ ಸಕೆ ಬಾಬನ್ ಬಿಟ್ರೆ ಇನ್ನ ಬೇರೆ ಯಾರು ಈ ಸೃಷ್ಟಿಯ ಆದಿ ಮಧ್ಯ ಅಂತದ ಬಗ್ಗೆ ಹೇಳಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ತುಮ್ ಕೊಯ್ ಸಿ ಬಿ ಪೂछो जिसके ईश्वर भगवान रचता कहते हो उनको तुम जानते हो ಹಾಗಾದ್ರೆ ನೀವ್ ಯಾರಾದ್ರೂ ಕೇಳ್ರಿ ನೀವ್ ಏನ್ ಈಶ್ವರ ಭಗವಂತ ರಚಯಿತ ಅಂತ ಹೇಳ್ತೀರಲ್ವಾ ಅವ್ರ ನೀವೇನಾದ್ರೂ ತಿಳ್ಕೊಂಡಿದ್ದೀರಾ ಅಂತ ಕೇಳ್ರಿ ಅಂತ ಹೇಳ್ತಾರೆ ಕ್ಯಾ ಟಿಕ್ಕರ್ ಬಿತ್ತರ್ ಮೇ ಈಶ್ವರ್ ಕಹನ ಹಿ ಜಾನನ ಹೈ ಅವ್ರನ್ನ ಕೇಳ್ಬೇಕಂತ ಹಾಗಾದ್ರೆ ಭಗವಂತ ಕಲ್ಲು ಮುಳ್ಳಿನಲ್ಲಿ ಅದನಲ್ವಾ ಇದನ್ನ ನೀವ್ ತಿಳ್ಕೊಂಡಿರೋದು ಅಂತ ಕೇಳ್ಬೇಕು ಅಂತ ಹೇಳ್ತಾರೆ ಬಾಬಾ ಪಹಲೆ ಅಪ್ನೆ ಕೊತ್ತು ಸಮझो ಆದ್ರಿಂದ ಬಾಬಾ ಹೇಳ್ತಾರೆ ಮೊದಲು ಏನ್ ಮಾಡ್ರಿ ನಿಮ್ಮನ್ನ ನೀವು ತಿಳ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ ಮನುಷ್ಯ ತಮೋ ಪ್ರಧಾನ ಆಯ್ತು ಜಾನುವಾರ್ ಆದಿ ಸಬ್ ತಮೋ ಪ್ರಧಾನ ಹೈ ಬಾಬಾ ಹೇಳ್ತಾರೆ ಮನುಷ್ಯರು ಯಾವಾಗ ತಮೋ ಪ್ರಧಾನರಾಗ್ತಾರಲ್ವಾ ಅವಾಗ ಇಡೀ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಏನಾಗ್ಬಿಡ್ತಾವಂತೆ ಅವು ಕೂಡ ತಮೋ ಪ್ರಧಾನ ಆಗ್ತಾವ ಅಂತ ಹೇಳ್ತಾರೆ ಬಾಬಾ ಮನುಷ್ಯ ಸತ್ವ ಪ್ರಧಾನ ಆಯ್ತು ಸಬ್ ಸುಖಿ ಬನ್ ಜಾತೆ ಹೈ ಯಾವಾಗ ಮನುಷ್ಯ ಸತ್ವ ಪ್ರಧಾನ ಆಗಿರ್ತಾನೋ ಅವಾಗ ಎಲ್ಲವೂ ಏನಾಗಿರ್ತಾರೆ ಸುಖಿಗಳಾಗಿರ್ತಾರೆ ಅಂತ ಹೇಳ್ತಾರೆ ಜೈಸಾ ಮನುಷ್ಯ ವೈಸಾ ಉನ್ಕಾ ಫರ್ನಿಚರ್ ಬಿ ಹೋತಾ ಹೈ ಬಾಬಾ ಹೇಳ್ತಾರೆ ಹೇಗೆ ಮನುಷ್ಯ ಇರ್ತಾನೋ ಅದೇ ರೀತಿಯಾಗಿ ಅವರ ಫರ್ನಿಚರ್ಸ್ ಇರ್ತೆ ಅಂತ ಹೇಳ್ತಾರೆ ಮನುಷ್ಯ ಸತ್ವ ಪ್ರಧಾನ ಇದ್ದಾಗ ಪ್ರಕೃತಿ ದಾನ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಏನಾಗಿರ್ತಾವ ಸತ್ವ ಪ್ರಧಾನರಾಗಿರ್ತಾವ ಅಂತ ಹೇಳ್ತಾರೆ ಸಾವುಕಾರ ಸಾವುಕಾರ ಲೋಕ का फर्नीचर भी अच्छा होता है ಬಾಬಾ ಹೇಳ್ತಾರೆ ಸಾವುಕಾರು ಶ್ರೀಮಂತರ ಅವರ ಫರ್ನಿಚರ್ ಕೂಡ ಏನಿರುತ್ತೆ ಬಹಳಷ್ಟು ಚೆನ್ನಾಗಿರ್ತಲ್ವಾ ಅಂತ ಹೇಳ್ತಾರೆ तुम तो बिल्कुल सुखी विश्व के मालिक बनते हो तो तुम्हारे पास हर चीज सुखदाई है
ಬಾಬಾ ಹೇಳ್ತಾರೆ ನೀವು ಸಂಪೂರ್ಣ ಸುಖದ ಏನ್ ಮಾಡ್ತೀರಿ, ಇಡೀ ವಿಶ್ವದ ಮಾಲೀಕರಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಅವಾಗ ನಿಮ್ ಹತ್ರ ಪ್ರತಿ ಒಂದು ವಸ್ತು ಕೂಡ ಏನಾಗ್ಬಿಟ್ಟಿರ್ತಾವ, ಅವು ಸುಖದಾಯನೇ ಆಗಿರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ವಸ್ತು ನಮ್ಗೆ ದುಃಖವನ್ನು ಕೊಡುದಿಲ್ಲ ಅಂತ ಹೇಳ್ತಾ ಇದಾರೆ ಬಾಬಾ. ವಹ ದುಃಖದಾಯಿ ಕೊಯ್ ಚೀಸ್ ಹೋತಿ ನಹಿ. ಬಾಬಾ ಹೇಳ್ತಾ ಇದ್ರೆ ಇನ್ನು ಸತ್ಯಯುಗದಲ್ಲಿ ಏನಿರಲ್ಲ, ಯಾವುದೇ ದುಃಖ ಕೊಡುವಂತ ವಸ್ತು ನಮ್ಗಲ್ಲಿ ಇರುವುದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನರ್ಕ ಹಿ ಗಂದಿ ದುನಿಯಾ. ಬಾಬಾ ಹೇಳ್ತಾರೆ ಇದೇನಾಗಿದೆ, ಇದು ನರ್ಕ ಆಗಿದೆ ಅಂದ್ಮೇಲೆ ಇಲ್ಲೆಲ್ಲ ಏನಿದು ಕೊಳಕು ಜಗತ್ತಿದು ಅಂತ ಹೇಳ್ತಾ ಇದಾರೆ ಬಾಬಾ. ಬಾಪ್ ಆಕರ್ ಸಮझाते हैं ಭಗವಾನ್ ತೋ ಏಕ್ ಹಿ ಹೈ ವಹ ಪತಿತ ಪಾವನ್ ಹೈ. ಹಾಗಾದ್ರೆ ಬಾಬಾ ಅವ್ರು ಬಂದು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಭಗವಂತ ಒಬ್ಬರೇ ಆಗಿದ್ದಾರೆ, ಅವರೇ ಏನಾಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಸ್ವರ್ಗಕ್ಕೆ ಸ್ಥಾಪನಾ ಕರ್ತೆ ಹೈ. ಹಾಗಾದ್ರೆ ಅವರೇ ಏನ್ ಮಾಡ್ತಾರೆ, ಬಂದು ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ದೇವತಾओं की महिमा भी गाते हैं ಸರ್ವಗುಣ ಸಂಪನ್ನ. ಹಾಗಾದ್ರೆ ದೇವತೆಗಳ ಮಹಿಮೆ ಮಾಡ್ತಾರಲ್ವಾ, ಏನಂತ, ಸರ್ವಗುಣ ಸಂಪನ್ನ ಅಂತ. ಮತ್ತೆ 16 ಕಲ ಸಂಪೂರ್ಣ, ಅಹಿಂಸಾ ಪರಮೋ ಧರ್ಮ ಏನೆಲ್ಲ ಗಾಯನ ಮಾಡ್ತಾರೆ. ಮಂದಿರ ಮೇ ಜಾಕರ್ ದೇವತಾओं को ही ಉಪಮಾ ಅಪನಿ ನಿಂದಾ ಕರ್ತೆ ಹೈ ಕ್ಯೋಂಕಿ ಸಭಿ ಭ್ರಷ್ಟಾಚಾರಿ ಹೈ. ಬಾಬಾ ಹೇಳ್ತಾರೆ ಮಂದಿರಗಳಲ್ಲಿ ಹೋಗ್ತಾರೆ, ದೇವತೆಗಳಿಗೂ ತಮ್ಗೂ ಏನ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ದೇವತೆಗಳಿಗೆ ಮಹಿಮೆ ಮಾಡ್ತಾರೆ, ತಮ್ಗೆ ತಾವೇನ್ ಮಾಡ್ಕೊಳ್ತಾರೆ, ನಿಂದನೆಯನ್ನ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಎಲ್ಲರೂ ಏನಾಗಿದ್ದಾರೆ ಇವಾಗ ಭ್ರಷ್ಟಾಚಾರಿಗಳಾಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಶ್ರೇಷ್ಠಾಚಾರಿ ಸ್ವರ್ಗವಾಸಿ ತೋ ಯಹ ಲಕ್ಷ್ಮೀ ನಾರಾಯಣ ಹೈ ಜಿನ್ಕಿ ಸಬ್ ಪೂಜಾ ಕರ್ತೆ ಹೈ. ಶ್ರೇಷ್ಠಾಚಾರಿ ಸ್ವರ್ಗವಾಸಿಗಳಂದ್ರೆ ಯಾರು, ಈ ಲಕ್ಷ್ಮೀ ನಾರಾಯಣರು. ಆದ್ರಿಂದ ಎಲ್ರು ಏನ್ ಮಾಡ್ತಾರೆ ಅಂತ ಅವ್ರನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಸನ್ಯಾಸಿ ಬಿ ಕರ್ತೆ ಹೈ. ಆ ಸನ್ಯಾಸಿಗಳು ಕೂಡ ಏನ್ ಮಾಡ್ತಾರೆ, ದೇವತೆಗಳನ್ನ ಪೂಜೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಸತ್ಯುಗ್ ಮೇ ಐಸೆ ನೈ ಹೋತಾ. ಸತ್ಯುಗದಲ್ಲಿ ಅಂತ ಈ ರೀತಿ ಇರುವುದಿಲ್ಲ. ಯಾವ ರೀತಿ ಪೂಜೆ ಅದು ಮಾಡುವಂತದ್ದು ಯಾವುದು ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ. ತುಮಾರ ಸನ್ಯಾಸ. ಹಾಗಾದ್ರೆ ನಿಮ್ಮ ಸನ್ಯಾಸ ಯಾವ ಸನ್ಯಾಸ, ನಮ್ದು ಬೇಹದ್ದಿನ ಸನ್ಯಾಸ. ಬೇಹದ್ ಕ ಬಾಪ್ ಆಕರ್ ಬೇಹದ್ ಕ ಸನ್ಯಾಸ ಕರಾತೆ ಹೈ. ಯಾಕಂದ್ರೆ ಬೇಹದ್ದಿನ ತಂದೆ ಬಂದು ನಮ್ಗೆ ಏನ್ ಮಾಡ್ತಾರೆ, ಬೇಹದ್ದಿನ ಸನ್ಯಾಸವನ್ನ ಮಾಡಿಸ್ತಾರೆ. ವಹೈ ಹಠಯೋಗ ಹದ್ ಕ ಸನ್ಯಾಸ. ಬಾಬಾ ಹೇಳ್ತಾರೆ ಅವ್ರದ್ದು ಏನಾಗಿದೆ, ಅವ್ರದ್ದು ಹಠಯೋಗ, ಹದ್ದಿನ ಸನ್ಯಾಸ ಅವ್ರದ್ದು ಅಂತ ಹೇಳ್ತಾರೆ. ಧರ್ಮ ಹೈ ದೂಸರಾ ಹೈ. ಅವ್ರ ಧರ್ಮನೇ ಬೇರೆ ಅವ್ರದ್ದು ಅಂತ ಹೇಳ್ತಾ ಇದಾರೆ ಬಾಬಾ. ಬಾಪ್ कहते हैं तुम अपने धर्म को भूल कितने धर्म में घुस पड़े हो. ಬಾಬಾ ಹೇಳ್ತಾರೆ ಮಕ್ಕಳೇ ನೀವ್ ಏನ್ ಮಾಡಿದ್ರಿ, ನಿಮ್ಮ ಧರ್ಮವನ್ನ ಮರೆತು ಬಿಟ್ಟು ಏನ್ ಮಾಡಿದಿರಿ, ಬೇರೆ ಧರ್ಮದಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರಲ್ವಾ ಅಂತ ಹೇಳ್ತಾರೆ ಬಾಬಾ. ನಿಮ್ ಧರ್ಮ ನೀವು ಯಾವ್ದನ್ನೋದು ನಿಮ್ಗೆ ಮರ್ತ್ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಬಾಬಾ. अपने भारत का नाम ही हिंदुस्तान रख दिया है और फिर हिंदू धर्म कह दिया है. ಬಾಬಾ ಹೇಳ್ತೀವಿ ನಮ್ಮ ಭಾರತಕ್ಕೆ ನಾವ್ ಏನಂತ ಹೇಳ್ಬಿಟ್ವಿ, ಹಿಂದೂಸ್ತಾನ್ ಅಂತ ಹೇಳ್ಬಿಟ್ವಿ. ಹಿಂದೂಸ್ತಾನ್ ಅಂತ ಹೇಳಿ ನಮ್ಮ ಧರ್ಮ ಕೂಡ ಅಂತ ಏನ್ ಹೇಳ್ಬಿಟ್ವಿ, ಹಿಂದೂ ಧರ್ಮ ಅಂತ ಹೇಳ್ತಾ ಬಂದ್ರಿ ಅಂತ ಹೇಳ್ತಾರೆ ಬಾಬಾ. ವಾಸ್ತವ ಹಿಂದೂ ಧರ್ಮ, ಹಾಗಾದ್ರೆ ವಾಸ್ತವದಲ್ಲಿ ಹಿಂದೂ ಧರ್ಮ ಅನ್ನೋದು ಇಲ್ವೇ ಇಲ್ಲ. ಬಾಬಾ ಹೇಳ್ತಾರೆ ಅದ್ರಾಗ ಯಾರು ಸ್ಥಾಪನೆ ಕೂಡ ಅದನ್ನ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ರೆ ಬಾಬಾ. ಮುಖ್ಯ ಧರ್ಮ ಹೈ ಚಾರ್. ಬಾಬಾ ಹೇಳ್ತಾರೆ ಮುಖ್ಯ ಧರ್ಮಗಳು ಅಂದ್ರೆ 4 ಅಂತ ಹೇಳ್ತಾರೆ. ಯಾವ್ದು, ಬಾಬಾ ಹೇಳ್ತಾ ಇದ್ರೆ ಒಂದು ದೇವಿ ದೇವತಾ ಧರ್ಮ, ಇನ್ನೊಂದು ಇಸ್ಲಾಂ ಧರ್ಮ, ಇನ್ನೊಂದು ಬೌದ್ಧ ಧರ್ಮ, ಇನ್ನೊಂದು ಕ್ರಿಶ್ಚಿಯನ್ ಧರ್ಮ ಅಂತ ಹೇಳ್ತಾರೆ. ತುಮ್ ಜಾನ್ತೆ ಹೋ ಯಹ ಸಾರಿ ದುನಿಯಾ अलाउड है, सॉरी तुम जानते हो ये सारी दुनिया ಐಲ್ಯಾಂಡ್ है इसमें ರಾವಣ का ರಾಜ है. ಬಾಬಾ ಹೇಳ್ತಾರೆ ಇಡೀ ಜಗತ್ತು ಒಂದು ಏನಾಗಿದೆ, ಇದು ಒಂದು ದ್ವೀಪ ಆಗಿದೆ ಇದು ಅಂತ ಹೇಳ್ತಿದ್ರೆ ಬಾಬಾ. ಇದು ಒಂದು ರಾವಣನ ರಾಜ್ಯ ಇದು ಅಂತ ಹೇಳ್ತಾರೆ ಬಾಬಾ. ರಾವಣ ದೇಖಾ ಹೈ. ಮತ್ ಬಾಬಾ ಕೇಳ್ತಾರೆ ರಾವಣನ ಏನಾದ್ರು ನೋಡಿದಿರಾ ಅಂತ ಕೇಳ್ತಾ ಇದಾರೆ ಬಾಬಾ. ಜಿನ್ಕೆ ಗಡಿ ಗಡಿ ಜಲಾತೆ ಹೈ ಯಹ ಸಬ್ಸೆ ಪುರಾಣ ದುಶ್ಮನ್ ಹೈ. ಅದ್ನೇನ್ ಮಾಡ್ತೀರಿ, ರಾವಣನ ಪದೇ ಪದೇ ಸುಡ್ತೀರಿ. ಯಾಕೆ, ಅದೇನಾಗಿದ್ದಾನೆ ಎಲ್ಲರಿಗಿಂತ ನಮ್ಮ ಹಳೆಯ ಶತ್ರು ಆಗಿದ್ದಾನೆ ಅಂತ ಹೇಳ್ತಾರೆ. ಯಹ ಬಿ ಸಮಸ್ಯೆ ನಹಿ ಕಿ ಹಮ್ ಕ್ಯೂ ಜಲಾತೆ ಹೈ. ಆದ್ರೆ ಇದನ್ ಕೂಡ ತಿಳ್ಕೊಂಡಿಲ್ಲ, ಅವ್ನು ಯಾಕೆ ನಾವು ಸುಡ್ತೀವಿ ಅದನ್ನ ಅನ್ನೋದು ಕೂಡ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸಮಜ್ ಚಾಯನ ಯಹ ಕೌನ್ ಹೈ. ಹಾಗಾದ್ರೆ ಅವ್ನು ಸುಡ್ತೀವಿ ಅಂತಂದ್ರೆ ಇವ್ನು ಯಾರಾಗಿದೆ ಅನ್ನೋದನ್ನು ಕೂಡ ನಾವೇನ್ ಮಾಡ್ಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ ಅಲ್ವಾ ಅಂತ ಹೇಳ್ತಾರೆ ಬಾಬಾ. ಕಬ್ ಸೆ ಜಲಾತೆ ಹೈ ಸಮಸ್ತೆ ಹೈ ಪರಂಪರಾ ಸೆ. ಯಾವಾಗಿಂದ ಸುಡ್ತೀರಿ ಅಂತಂದ್ರೆ ಏನ್ ಹೇಳ್ತಾರೆ ಅವರು, ಪರಂಪರೆಯಿಂದ ಸುಡ್ತಾ ಬರ್ತೀವಿ ಅಂತ ಹೇಳ್ತಾರೆ. ಅರೆ ಉನ್ಕಾ ಭಿ ಕೋಯಿ ಹಿಸಾಬ್ ತೋ ಚಾಯನಾ. ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಅದೊಂದು ಲೆಕ್ಕ ಕೂಡ ಹೇಳ್ಬೇಕಲ್ವಾ ನೀವು ಅಂತ ಕೇಳ್ತಾರೆ ಬಾಬಾ. ಅಂದ್ರೆ ಅದು ಯಾವಾಗ ಬರ್ತಾನೆ, ಏನು ಮಾಡ್ತಾನೆ, ಅದೊಂದು ಲೆಕ್ಕ ತೋರಿಸ್ಬೇಕಲ್ವಾ ಅಂತ ಹೇಳ್ತಾರೆ.
ತುಮ್ಕೋ ಕೋಯಿ ಜಾತೆ ಹಿ ನಹಿ. ಬಾಬಾ ಹೇಳ್ತಾರೆ ನಿಮ್ಮನ್ನಂದ್ರೆ ಯಾರು ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ. ತುಮ್ ಹೋ ಬ್ರಹ್ಮಕ್ಕೆ ಬಚ್ಚೆ. ಹಾಗಾದ್ರೆ ನಾವೆಲ್ಲ ಏನಂತ ಹೇಳ್ತಾರೆ, ಬಾಬಾ ಬ್ರಹ್ಮನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ತುಮ್ಸೆ ಕೊಯ್ ಪೂಛೆ ತುಮ್ ಕಿಸಿಕೆ ಬಚ್ಚೆ ಹೋ. ಬಾಬಾ ಹೇಳ್ತಾರೆ ನಿಮ್ಮನ್ನ ಯಾರಾದ್ರೂ ನೀವ್ ಯಾರ ಮಕ್ಕಳು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ ನೀವು? ನಾವೆಲ್ಲ ಯಾರಾಗದ್ರೆ ಹಮ್ ಬ್ರಹ್ಮ ಕುಮಾರ್ ಕುಮಾರಿ ಆಯ್ತು ಉನ್ಕೆ ಬಚ್ಚೆ ಟೆಹರನ. ನಾವು ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಅಂತಂದ್ರೆ ಯಾರ ಮಕ್ಕಳಾದ್ವಿ? ಬ್ರಹ್ಮನ ಮಕ್ಕಳಲ್ವಾ ಅಂತ ಹೇಳ್ತಾರೆ. ಬ್ರಹ್ಮ ಕಿಸ್ಕಾ ಬಚ್ಚ. ಹಾಗಾದ್ರೆ ಬ್ರಹ್ಮ ಯಾರ ಮಗ? ಶಿವ ಬಾಬಾ ಅವ್ರ ಮಗ ಅಂತ ಹೇಳ್ತಾರೆ. ಹಮ್ ಉನ್ಕೆ ಪೌತ್ರೆ ಟೆಹರೆ. ಹಾಗಾದ್ರೆ ಆ ಶಿವ ಬಾಬಾವ್ರಿಗೆ ನಾವೆಲ್ಲ ಏನಾಗ್ತೀವಿ? ಮೊಮ್ಮಕ್ಕಳಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಸಭಿ ಆತ್ಮಾಯೇ ಉನ್ಕೆ ಬಚ್ಚೆ ಹೇ. ಹಾಗೆ ನೋಡಿದ್ರೆ ಎಲ್ಲ ಆತ್ಮರು ಕೂಡ ಏನಾಗಿದ್ದೀವಿ? ಆ ತಂದೆಯ ಮಕ್ಕಳು ಅಂತ ಹೇಳ್ತಾರೆ. ಫಿರ್ ಶರೀರ್ ಮೇ ಪಹಲೆ ಬ್ರಾಹ್ಮಣ್ ಬಂತೆ ಹೇ ಪ್ರಜಾಪಿತ ಬ್ರಹ್ಮ ಏನ. ಬಾಬಾ ಹೇಳ್ತಾರೆ ಶರೀರದ ಮೂಲಕ ನೋಡಿದ್ರೆ ಫಸ್ಟ್ ನಾವೆಲ್ಲ ಏನಾಗ್ತೀವಿ? ಬ್ರಾಹ್ಮಣರಾಗ್ತೀವಿ. ಯಾರ ಮೂಲಕ? ಪ್ರಜಾಪಿತ ಬ್ರಹ್ಮನ ಮೂಲಕ ಅಂತ ಹೇಳ್ತಾರೆ ಬಾಬಾ. ಇತನಿ ಪ್ರಜಾ ಕೈಸೆ ರಚತೆ ಹೇ ಯಹ ತುಮ್ ಜಾನ್ತೆ ಹೋ. ಹಾಗಾದ್ರೆ ಇಷ್ಟೊಂದು ಪ್ರಜೆಗಳನ್ನ ಹೇಗೆ ರಚನೆ ಮಾಡ್ತಾರೆ ಅದನ್ನೆಲ್ಲ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಇರ್ತಾರೆ ಬಾಬಾ. ಯಹ ಎಡಾಕ್ಷನ್ ಹೈ. ಹೇಗೆ ನಾವು ಮಕ್ಕಳಾದ್ವಿ ಬ್ರಹ್ಮನಿಗೆ? ದತ್ತು ತೆಗೆದುಕೊಂಡಿದ್ದರು ಅಂತ ಹೇಳ್ತಾರೆ ಬಾಬಾ. ಶಿವ ಬಾಬಾ ಎಡಾಪ್ಟ್ ಕರ್ತೆ ಹೇ ಬ್ರಹ್ಮ ದ್ವಾರ. ಶಿವ ಬಾಬಾ ಅವರೇ ನಮ್ಮನ್ನ ಏನ್ ಮಾಡ್ತಾರೆ? ದತ್ತು ತಗೊಳ್ತಾರೆ. ಯಾರ ಮೂಲಕ? ಬ್ರಹ್ಮನ ಮೂಲಕ ಅಂತ ಹೇಳ್ತಾರೆ. ಮೇಲಾ ಬಿ ಲಗ್ತಾ ಹೈ. ಮೇಳ ಕೂಡ ನಡೀತೈತೆ ಅಲ್ವಾ ಅಂತ ಹೇಳ್ತಾರೆ ಬಾಬಾ. ವಾಸ್ತವ ಮೇ ಮೇಲಾ ವಹ ಲಗಾನಾ ಚಾಹಿಯೆ ಜಹಾ ಬ್ರಹ್ಮಪುತ್ರ ಬಡಿ ನದಿ ಸಾಗರ್ ಮೇ ಜಾಕರ್ ಮಿಲ್ತೆ ಹೈ. ವಾಸ್ತವದಲ್ಲಿ ದೊಡ್ಡ ಮೇಳ ಎಲ್ಲಿ ಆಗ್ಬೇಕು? ಬ್ರಹ್ಮಪುತ್ರ ನದಿ ಏನ್ ಮಾಡುತ್ತೆ? ಅಲ್ಲಿ ಸಾಗರವನ್ನು ಕೂಡುತ್ತಲ್ವಾ, ಅಲ್ಲಿ ಏನಾಗ್ಬೇಕಾಗಿದೆ? ದೊಡ್ಡ ಮೇಳ ಆಗ್ಬೇಕು ವಾಸ್ತವದಲ್ಲಿ ಅಂತ ಹೇಳ್ತಾರೆ. ಅದು ಕಲ್ಕತ್ತಾದಲ್ಲಿ ಆಗತ್ತೆ ಅಂತ ಬಾಬಾ ಹೇಳ್ತಾರಲ್ವಾ. ಬಾಬಾ ಹೇಳ್ತಾರೆ ಉಸ್ ಸಂಗಮ್ ಪರ್ ಮೇಳ ಲಗ್ನ ಚಾಹಿಯೆ. ಬಾಬಾ ಹೇಳ್ತಾರೆ ಈ ಸಂಗಮದಲ್ಲೇನೆ ಏನಾಗಬೇಕು? ಮೇಳ ನಡಿಬೇಕಾಗಿದೆ ಅಂತ ಹೇಳ್ತಾರೆ. ಏ ಮೇಳ ಹೈ ಯಹ ಮೇಳ ಯಹ ಹೈ. ಬಾಬಾ ಹೇಳ್ತಾರೆ ಇಲ್ಲಿ ಇದು ಮೇಳ ಆಗಿದೆ ಇದು ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ನಾವು ಆತ್ಮ ಮತ್ತು ಪರಮಾತ್ಮರ ಮಿಲನದ ಮೇಳ ಇಲ್ಲಿದು ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮ ಬೈಠ ಹೈ ತುಮ್ ಜಾನ್ತೆ ಹೋ ಬಾಪ್ ಬಿ ಹೈ ಅವ್ರ ಬಡಿ ಮಮ್ಮ ಬಿ ತೋ ಯಹ ಹೈ. ಬಾಬಾ ಹೇಳ್ತಾರೆ ನೀವು ಬ್ರಹ್ಮ ಎಲ್ಲ ಕುಳಿತುಕೊಂಡಿದ್ದಾರೆ, ನೀವು ತಿಳ್ಕೊಂಡಿದ್ದೀರಿ ಇವ್ರ ತಂದೆನೂ ಆಗಿದ್ದಾರೆ ಮತ್ತೆ ಇವರೇ ದೊಡ್ಡ ತಾಯಿ ಕೂಡ ಆಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಯಾರಿಗೆ ಹೇಳ್ತಾರೆ ಬಾಬಾ? ಬ್ರಹ್ಮ ಬಾಬಾ ಅವ್ರಿಗೆ. ಪರಂತು ಮೇಲ್ ಹೈ ಇಸ್ಲಿಯೇ ಮಮ್ಮ ಕೋ ಮುಕರರ್ ಕಿಯಾ ಜಾತಾ ಹೈ ಕಿ ತುಮ್ ಇನ್ ಮಾತಾओं को ಸಂಭಾಲೋ. ಆದ್ರೆ ಬ್ರಹ್ಮ ಬಾಬಾ ಏನಾಗಿದ್ದಾರೆ? ಪುರುಷರಾಗಿರೋಗೋಸ್ಕರ ಮಮ್ಮ ಅವ್ರನ್ನ ಏನ್ ಮಾಡಿದ್ರಲ್ಲಿ? ನಿಮಿತ್ತರನ್ನಾಗೆ ಮಾಡಿದ್ರು. ಯಾಕೆಂದ್ರೆ ಮಾತೆಯರನ್ನ ಸಂಭಾಲನೆ ಮಾಡ್ಲಿಕ್ಕೆ ಏನ್ ಮಾಡಿದ್ರು ಬಾಬಾ? ಅಲ್ಲಿ ಮಮ್ಮ ಅವ್ರನ್ನ ನಿಮಿತ್ತ ಮಾಡಿದ್ರು ಅಂತ ಹೇಳ್ತಾರೆ. ಬಾಪ್ ಕತೆ ಮೈ ತುಮ್ಕೋ ಸದ್ಗತಿ ದೇತಾ ಹೂಂ. ಹಾಗಾದ್ರೆ ಬಾಬಾ ಹೇಳ್ತಾರೆ ಮಕ್ಕಳೇ ನಾನೇ ನಿಮ್ಗೆ ಏನ್ ಮಾಡ್ತೀನಿ? ಸದ್ಗತಿಯನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ತುಮ್ ಜಾನ್ತೆ ಹೋ ಯಹ ದೇವತಾ ಹೇ ಡಬಲ್ ಅಹಿಂಸಕ್ ಕ್ಯೋಂಕಿ ವಹ ರಾವಣ್ ಹೋತಾ ಹಿ ನಹಿ. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಅಲ್ವಾ ಅಂತ ಹೇಳ್ತಾರೆ. ದೇವತೆಗಳೇನಾಗಿದ್ದಾರೆ? ಡಬಲ್ ಅಹಿಂಸಕರು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಯಾರಿಲ್ಲ? ರಾವಣನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಭಕ್ತಿ ಸೆ ಹೋತಿ ಹೇ ರಾತ್ ಜ್ಞಾನ ಸೆ ದಿನ್. ಬಾಬಾ ಹೇಳ್ತಾರೆ ಭಕ್ತಿಯಿಂದ ಏನಾಗುತ್ತೆ? ರಾತ್ರಿ ಆಗತ್ತೆ, ಜ್ಞಾನದಿಂದ ದಿನ ಆಗತ್ತೆ ಅಂತ ಹೇಳ್ತಾರೆ. ಜ್ಞಾನ ಸಾಗರ್ ಏಕ್ ಬಾಪಿ ಹೈ ಉನ್ಕೆ ಲಿಯೇ ಫಿರ್ ಕಹ ದೇತೆ ಹೈ ಸರ್ವವ್ಯಾಪಿ. ಹಾಗಾದ್ರೆ ಜ್ಞಾನ ಸಾಗರ ಶಿವ ಬಾಬಾ ಒಬ್ರೇ ಆಗಿದ್ದಾರೆ, ಅವ್ರಿಗೋಸ್ಕರ ಏನ್ ಹೇಳ್ಬಿಟ್ರು? ಸರ್ವವ್ಯಾಪಿ ಆಗಿದ್ದಾನೆ ಅಂತ ಹೇಳ್ಬಿಟ್ರು ಅಂತ ಹೇಳ್ತಾರೆ. ಬಾಪಿ ಆಕರ್ ಯಹ ಸಮझाते हैं और बच्चों को ही समझाते हैं. ಹಾಗಾದ್ರೆ ಬಾಬಾ ಬಂದು ನಮ್ಗೆ ಎಲ್ಲ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಮತ್ತು ಮಕ್ಕಳು ಕೂಡ ನೀವೇನ್ ಮಾಡ್ತಿದ್ರಿ? ಎಲ್ಲವನ್ನ ತಿಳಿದುಕೊಳ್ತಾ ಇದ್ರಿ, ನೀವು ಇನ್ನೊಬ್ಬರಿಗೆ ತಿಳಿಸ್ತಾ ಇದ್ದೀರಿ ಅಂತ ಹೇಳ್ತಾರೆ. ಶಿವ ಭಗವಾನ್ ವಾಚ್ ಐನಾ. ಇದು ಯಾರು ವಾಚ್ ಆಗಿದೆ? ಇದು ಶಿವ ಭಗವಂತನ ವಾಚ್ ಆಗಿದೆ. ಶಿವ ಜಯಂತಿ ಮನಾತೆ ಹೈ ತೋ ಜರೂರ್ ಕೊಯ್ ಮೇ ಆತೆ ಹೈ. ಬಾಬಾ ಹೇಳ್ತಾರೆ ಶಿವ ಜಯಂತಿನ ಆಚರಣೆ ಮಾಡ್ತೀರಿ ಅಂತ ಅಂದ್ಮೇಲೆ ಅವಶ್ಯವಾಗಿ ಅವರು ಯಾರೆಲ್ಲಾದ್ರೂ ಏನ್ ಮಾಡ್ಲೇಬೇಕು? ಅವರು ಬಂದಿರ್ಲೇಬೇಕಲ್ವಾ ಅಂತ ಹೇಳ್ತಾರೆ ಬಾಬಾ. कहते हैं मुझे प्रकृति का आधार लेना पड़ता है. ಬಾಬಾ ಕೂಡ ಹೇಳ್ತಾರೆ ನಾನು ಕೂಡ ಏನ್ ಮಾಡ್ಬೇಕಾಗತ್ತೆ? ಒಂದು ಪ್ರಕೃತಿಯ ಆಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ತಿದ್ರೆ ಬಾಬಾ. ಮೈ ಕೋಯಿ ಛೋಟೆ ಬಚ್ಚೆ ಕಾ ಆಧಾರ್ ನಹಿ ಲೇತಾ ಹೂಂ. ಬಾಬಾ ಹೇಳ್ತಾರೆ ನಾನು ಹಾಗಾದ್ರೆ ಯಾವ್ದೇ ಚಿಕ್ಕ ಮಗುವಿನ ಆಧಾರವನ್ನ ನಾನು ತೆಗೆದುಕೊಳ್ಳೋದಿಲ್ಲ. ಚಿಕ್ಕ ಮಗುನ ಆಧಾರ ತಗೊಂಡ್ರೆ ಮಾತಾಡಕ್ಕೆ ಏನಾದ್ರು ಬರುದಿಲ್ಲ ಅಂತ ಹೇಳ್ತಾರೆ. ಶ್ರೀಕೃಷ್ಣ ತೋ ಬಚ್ಚ ಐನಾ. ಯಾಕಂದ್ರೆ ಶ್ರೀಕೃಷ್ಣ ಏನಾಗಿದೆ? ನಾನು ಸಣ್ಣ ಮಗು ಆಗಿದ್ದಾನೆ. ಕೃಷ್ಣನ ಆತ್ಮದಲ್ಲಿ ನಾನು ಬರುದಿಲ್ಲ ಅಂತ ಹೇಳ್ತಾರೆ.
मैं तो उनके बहुत जन्म के अंत में सो भी ವಾನಪ್ರಸ್ಥ ಅವಸ್ಥಾ ಮೇ ಪ್ರವೇಶ करता हूँ. ಬಾಬಾ ಹೇಳ್ತಾ ಇದ್ರೆ ಕೃಷ್ಣನ ಆತ್ಮದಲ್ಲೂ ಕೂಡ ಏನೈತೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಎಂತದ್ದು ವಾನಪ್ರಸ್ಥದಲ್ಲಿ ಇರುವಾಗ ನಾನೇನ್ ಮಾಡ್ತೀನಿ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾರೆ. ವಾನಪ್ರಸ್ಥ ಅವಸ್ಥಕ್ಕೆ ಬಾಗಿ ಮನುಷ್ಯ ಭಗವಾನ್ ಕೋ ಸಿಮ್ರನ್ ಕರ್ತೆ ಹೈ. ಹಾಗಾದ್ರೆ ಬಾಬಾ ಹೇಳ್ತಾ ಇದ್ರೆ ವಾನಪ್ರಸ್ಥ ಅವಸ್ಥೆ ಬಂದಾಗ ಮನುಷ್ಯರೆಲ್ಲರೂ ಏನ್ ಮಾಡ್ತಾರಂತೆ ಭಗವಂತನನ್ನ ಸ್ಮರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಪರಂತು ಭಗವಾನ್ ಕೋ ಯಥಾರ್ಥ ಕೊಯ್ ಬಿ ಜಾನ್ತೆ ನಹಿ. ಆದ್ರೆ ಭಗವಂತ ಯಾರು ಅನ್ನೋದನ್ನ ಯಥಾರ್ಥವಾಗಿ ಯಾರು ತಿಳ್ಕೊಂಡೇ ಇಲ್ಲ. ತಬ್ ಬಾಪ್ ಕತೆ ಯದಾ ಯದಾ ಹಿ ಮೈ ಭಾರತ್ ಮೇ ಹಿ ಆತಾ ಹೂಂ. ಆದ್ರಿಂದ ಬಾಬಾ ಹೇಳ್ತಾ ಇದ್ರೆ ನಾನು ಯಾವಾಗ ಬರ್ತೀನಿ ಅಲ್ಲಿ ಹೇಳ್ತಾರಲ್ವಾ ಯದಾ ಯದ ಯುದ್ಧರ್ಮಸ್ಯ ಅಂತ, ಅಂದ್ರೆ ಯಾವಾಗ ಧರ್ಮ ಗ್ಲಾನಿ ಆಗುತ್ತೋ ಅವಾಗ್ಲೇ ನಾನೇನ್ ಮಾಡ್ತೀನಿ ಬರ್ತೀನಿ, ಅದು ಭಾರತದಲ್ಲೇನೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಬಾಬಾ. ಭಾರತ್ ಕಿ ಮಹಿಮಾ ಅಪರಂ ಅಪಾರ ಹೈ. ಹಾಗಾದ್ರೆ ಭಾರತದ ಮಹಿಮೆ ಏನಾಗಿದೆ अपरम अपारवाಗಿದೆ ಅಂತ ಹೇಳ್ತಿದ್ರೆ ಬಾಬಾ. मनुष्यों को देह का अहंकार देखो कितना है, मैं फलाना हूँ यह हूँ. ಬಾಬಾ ಹೇಳ್ತಾ ಇದ್ದಾರೆ ಮನುಷ್ಯರದು ದೇಹ ಅಹಂಕಾರ ನೋಡ್ರಿ ಎಷ್ಟಿದೆ, ನಾನು ಇದನ್ನಾಗಿದ್ದೇನೆ ನಾನು ಏನಾಗಿದ್ದೇನೆ ಅಂತಂದ್ ಏನಿದೆ ದೇಹದ ಅಹಂಕಾರ ಇದೆ ಅಂತ ಹೇಳ್ತಾರೆ. ಅಬ್ ಬಾಪ್ ಆಕರ್ ತುಮ್ಕೋ ದೇಹಿ ಅಭಿಮಾನಿ ಬನಾತೆ ಹೈ. ಹಾಗಾದ್ರೆ ಇವಾಗ ಬಾಬಾ ಅವ್ರು ಬಂದು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾ ಇದ್ದಾರೆ. मीठे मीठे रूहानी बच्चों को रूहानी बाप बैठ ज्ञान से सब राज बताते हैं. ಹಾಗಾದ್ರೆ ಮಧುರಾತಿ ಮಧುರಗ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆನೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ರೆ ನಮ್ಗೆ ಈ ಜ್ಞಾನದ ಎಲ್ಲ ರಹಸ್ಯವನ್ನ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ಅಂತ ಹೇಳ್ತಾರೆ. ಯಹೈ ಪುರಾಣಿ ದುನಿಯಾ. ಹಾಗಾದ್ರೆ ಇದೇನಾಗಿದೆ ಹಳೆಯ ಜಗತ್ತಾಗಿದೆ ಅಂತ ಹೇಳ್ತಾರೆ ಬಾಬಾ. ಸತ್ಯುಗ ಏನಾಗಿದೆ ಹೊಸ ಜಗತ್ತು. ಸತ್ಯುಗ ಮೇ ಆದಿ ಸನಾತನ್ ದೇವಿ ದೇವತಾ ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಏನಿತ್ತು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅಂತ ಹೇಳ್ತಾರೆ. 5000 ವರ್ಷಕ್ಕೆ ಬಾತ್ ಹೈ. ಬಾಬಾ ಹೇಳ್ತಾರೆ ಇದು 5000 ವರ್ಷದ ಮಾತಾಗಿದೆ ಅಂತ ಹೇಳ್ತಾರೆ. ಶಾಸ್ತ್ರ ಮೇ ಫಿರ್ ವ್ಯಾಸ ನೆ ಲಿಖಾ ದಿಯಾ ಹೈ ಕಲ್ಪ ಕಿ ಆಯು ಲಾಖೋ ಹಜಾರ್ ವರ್ಷ ಹೈ. ಆದ್ರೆ ಬಾಬಾ ಹೇಳ್ತಾರೆ ಶಾಸ್ತ್ರದಲ್ಲಿ ವ್ಯಾಸ ಅವ್ರು ಏನ್ ಬರ್ಬಿಟ್ರಂತೆ ಕಲ್ಪದ ಆಯುಷ್ಯ ಲಕ್ಷಾಂತರ ಸಾವಿರ ವರ್ಷ ಅನ್ನೋದು ಅಂತ ಹೇಳ್ತಾರೆ ಬಾಬಾ. ವಾಸ್ತವ ಮೇ ಹೈ. ಹಾಗಾದ್ರೆ ಇದು ವಾಸ್ತವದಲ್ಲಿ ಎಷ್ಟಿದು ಕೇವಲ 5000 ವರ್ಷಕ್ಕೆ ಒಂದು ಕಲ್ಪ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಬಾಬಾ. ಮನುಷ್ಯ ಬಿಲ್ಕುಲ್ ಅಜ್ಞಾನ್ ಕಿ ಕುಂಭಕರ್ಣ ಕಿ ನೀಂದ್ ಮೇ ಸೋಯೆ ಪಡೆ ಹೈ. ಬಾಬಾ ಹೇಳ್ತಾರೆ ಹಾಗಾದ್ರೆ ಮನುಷ್ಯರೆಲ್ಲ ಏನ್ ಮಾಡಿದ್ದಾರೆ ಅಂತೆ ಅಜ್ಞಾನದ ಕುಂಭಕರ್ಣನ ನಿದ್ದೆಯಲ್ಲಿ ಮಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಭಿ ತುಮಾರಿ ಯಹ ಬಾತೆ ಕೋಯಿ ನಯಾ ಸುನೇಗಾ ತೋ समझ नहीं सकेगा का, इसलिए बाप कहते हैं मैं अपने बच्चों से ही बात करता हूँ. ಬಾಬಾ ಹೇಳ್ತಾರೆ ನೀವ್ ಇವಾಗ ಏನಾದ್ರು ಇವೆಲ್ಲ ಮಾತುಗಳನ್ನ ಹೊಸೊಬ್ಬರ ಮುಂದೆ ಹೇಳಿದಾಗ ಅವ್ರು ಏನೇನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ನಾನು ಯಾರ ಜೊತೆ ಮಾತಾಡ್ತೀನಿ ಕೇವಲ ನಿಮ್ಮ ಮಕ್ಕಳ ಜೊತೆಗೆ ಮಾತ್ರ ನಾನು ಮಾತಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಭಕ್ತಿ ಬಿ ತುಂಬಿ ಶುರು ಕರ್ತೆ ಹೋ. ಬಾಬಾ ಹೇಳ್ತಾರೆ ಭಕ್ತಿನೂ ಕೂಡ ನೀವು ಮಕ್ಕಳು ಶುರು ಮಾಡ್ತೀರಿ ಅಂತ ಹೇಳ್ತಾರೆ. ಅಪ್ನೆ ಕೋ ಹಿ ಚಮಟಾ ಮಾರಿ ಹೇ. ಬಾಬಾ ಹೇಳ್ತಾರೆ ನಿಮ್ಗೆ ನೀವೇನ್ ಮಾಡಿದ್ರಿ ಬಹಳಷ್ಟು ಲಾಸ್ ಮಾಡ್ಕೊಂಡಿದ್ರಿ ಅಲ್ವಾ ಅಂತ ಹೇಳ್ತಾರೆ ಬಾಬಾ. ಬಾಪ್ನೆ ತುಮ್ಕೋ ಪೂಜ್ಯ ಬನಾಯ ತುಮ್ ಫಿರ್ ಪೂಜಾರಿ ಬನ್ ಜಾತೆ ಹೋ. ಯಾಕೆಂದ್ರೆ ಬಾಬಾ ನಮ್ಮನ್ನ ಏನ್ ಮಾಡಿದ್ರು ಪೂಜಾರನ್ನಾಗಿ ಮಾಡಿದ್ರು, ಆದ್ರೆ ನಾವೇ ಏನಾಗ್ಬಿಟ್ವಿ ಪೂಜಾರಿಗಳಾಗ್ಬಿಟ್ರೆ ಅಲ್ವಾ ಅಂತ ಹೇಳ್ತಾರೆ. ಯಹ ಬಿ ಖೇಲ್ ಹೈ. ಬಾಬಾ ಹೇಳ್ತಾರೆ ಇದು ಕೂಡ ಒಂದು ಆಟನೇ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಕೊಯ್ ಮನುಷ್ಯ ನೈ ದಿಲ್ कोई मनुष्य नर्म दिल होते हैं तो खेल देख कर भी ರೋ ಪಡ್ತೆ ಹೇ. ಬಾಬಾ ಹೇಳ್ತಾ ಇದ್ರೆ ಕೆಲವು ಮನುಷ್ಯರು ಏನಿರ್ತಾರೆ ಅಂತ ಬಹಳ ಮೃದು ಸ್ವಭಾವದವ್ರು ಇರ್ತಾರಲ್ವಾ, ಈ ಎಲ್ಲ ಆಟವನ್ನ ನೋಡಿದ್ರೆ ಏನ್ ಮಾಡ್ತಾರಂತ ಅವರು ಆತು ಬಿಡ್ತಾರೆ, ಅಳ್ತಾ ಕೂತ್ಕೊಳ್ತಾರೆ ಅವರು ಅಂತ ಹೇಳ್ತಾರೆ ಬಾಬಾ. ಬಾಪ್ ತೋ ಕಹತೆ ಹೇ ಜೀನ್ ರೋಯ ಜೀನ್ ಕೋಯ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ ಯಾರು ಅಳ್ತಾವ್ರು ಅವ್ರು ಏನ್ ಮಾಡ್ತಾರೆ ಅವರು ಕಳ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸತ್ಯುಗ್ ಮೇ ರೋನೆ ಕಿ ಬಾತ್ ನಹಿ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಅಳುವ ಮಾತಂತ್ರಲ್ಲಿ ಇರುವುದೇ ಇಲ್ಲ. ಯಹ ಬಿ ಬಾಪ್ ಕಹತೆ ಹೈ ರೋನಾ ನಹಿ ಹೈ. ಇಲ್ಲಿ ಕೂಡ ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ನೀವೇನ್ ಮಾಡ್ಬಾರ್ದು ಎಂದು ಅಳ್ಬಾರ್ದು ಅಂತ ಹೇಳ್ತಾರೆ ಬಾಬಾ. ರೋತೆ ಹೈ ದ್ವಾಪರ ಕಲಿಯುಗ್ ಮೇ. ಅಳೋದು ಯಾವಾಗ ದ್ವಾಪರ ಮತ್ತು ಕಲಿಯುಗದಲ್ಲಿ ಹೇಳ್ತೀರಿ ನೀವು ಅಂತ ಹೇಳ್ತಾರೆ ಬಾಬಾ. ಸತ್ಯುಗ ಕಬಿ ರೋತೆ ನಹಿ ಹೈ. ಸತ್ಯುಗದಲ್ಲಿ ನೀವೆಂದು ಅಲ್ಲಿ ಅಳುವುದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. पिछाड़ी में तो किसी को रोने की फुर्सत ही नहीं रहेगी.
ಬಾಬಾ ಹೇಳ್ತಾ ಇದ್ರೆ ಅಂತಿಮದಲ್ಲಿ ಅಳ್ಬೇಕಂತಂದ್ರೆ ಅಳ್ಬೇಕನ್ನುವ ಕಲೆ ಏನಿರಲ್ಲ ಅಂತ ನಿಮ್ಗೆ ಅಲ್ಲಿ ಟೈಮ್ ಕೂಡ ಇರೋದಿಲ್ಲ, ನಿಮ್ಗೆ ಪುಸ್ತಕ ಕೂಡ ಇರೋದಿಲ್ಲ ಅಳ್ಬೇಕಂದ್ರೆ ಕೂಡ ಅಲ್ಲಿ ಅಂತ ಹೇಳ್ತಿದ್ರೆ ಪಾಪ. ಯಾಕೆ ಬಾಬಾ ಹೇಳ್ತಾರೆ ಅಚಾನಕ್ ಮರ್ತಾರೆ, ಹೆಂಗೆ ಎಲ್ಲರೂ ಏನ್ ಮಾಡ್ತಾರೆ ಅಚಾನಕ್ ಆಗಿ ಸಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ. ಹಾಯ್ ರಾಮ್ ಬಿ ನಹಿ ಕರ್ ಸಕೆಂಗೆ, ಅಯ್ಯೋ ರಾಮ ಅಯ್ಯೋ ಭಗವಂತ ಅನ್ನೋಕೆ ಹೇಳಕ್ಕೂ ಕೂಡ ಟೈಮ್ ಇರಲ್ಲ ಅಂತೆ, ಆ ರೀತಿ ಇರ್ತಾರೆ ಅಂತ ಹೇಳ್ತಿದ್ರೆ ಪಾಪ. विनाश ऐसा होगा जो जरा भी दुख नहीं होगा, क्योंकि हॉस्पिटल आदि तो रहेगी नहीं, इसलिए चीजें ही ऐसे बनाते हैं. ಬಾಬಾ ಹೇಳ್ತಾರೆ ವಿನಾಶ ಈ ರೀತಿ ಆಗುತ್ತೆ, ಅಲ್ಲಿ ಸ್ವಲ್ಪ ಕೂಡ ನಿಮ್ಗೆ ದುಃಖ ಅನ್ನೋದು ಆಗುದೇ ಇಲ್ಲ ಅಂತ ಹೇಳ್ತಾರೆ ಪಾಪ. ಯಾಕಂದ್ರೆ ಆಸ್ಪತ್ರೆ ಅವು ಯಾವ ಇರುವುದಿಲ್ಲ ಅಂತ ಹೇಳ್ತಾರೆ, ಆದ್ರಿಂದನೇ ಅಂತ ವಸ್ತುಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ ಪಾಪ. ಯಾಕಂದ್ರೆ ಒಂದು ಬಾಂಬ್ ಹಾಕ್ಬಿಟ್ರೆ ಸಾಕು, ಏನಾಯ್ತು ಕಣ್ ಮುಚ್ಚ್ ಕಣ್ ತೆಗೆದ್ರಾಗೆ ಎಲ್ಲೋ ಸಮಾಪ್ತಿ ಆಗಿತ್ತೆ. ನಾವು ಹೇ ಭಗವಂತ ಅನ್ನೋಕು ಇರುದಿಲ್ಲ, ಹೇ ರಾಮ ಅನ್ನೋಕು ಇರುದಿಲ್ಲ, ಯಾವ್ದು ಇರುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಪ. ಅಂತ ವಸ್ತುಗಳನ್ನ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. तो बाप समझाते हैं तुम बंदरों की मैं सेना लेता हूँ रावण पर जीत पाने के लिए. ಬಾಬಾ ಹೇಳ್ತಾ ಇದ್ರೆ ನಮ್ಮ ಮಕ್ಳು ಯಾರು ಅಂತ ಹೇಳ್ತಾರೆ ಬಾಬಾ, ನೀವು ಕೋತಿಗಳ ಸೈನ್ಯವನ್ನ ನಾನು ತೆಗೆದುಕೊಳ್ತೀನಿ, ಯಾಕೆ ರಾವಣನ ಮೇಲೆ ಜಯ ಗಳಿಸ್ಲಿಕ್ಕೆ ಅಂತ ಹೇಳ್ತಾ ಇದ್ರೆ ಬಾಬಾ. अब बाप तुमको युक्तियां बताते हैं रावण पर जीत कैसे पानी है. ಹಾಗಾದ್ರೆ ಬಾಬಾ ಅವ್ರು ನಮ್ಗೆ ಅನೇಕ ಯುಕ್ತಿಗಳನ್ನ ತಿಳಿಸ್ಕೊಡ್ತಾ ಇದಾರೆ, ಯಾಕೆ ರಾವಣನ ಮೇಲೆ ಹೇಗೆ ವಿಜಯಗಳು ಆಗ್ಬೇಕು ಅನ್ನೋದಕ್ಕೂ ಅಂತ ಹೇಳ್ತಾರೆ. ಸಬ್ ಸೀತಾओं ರಾವಣ್ ಕಿ ಜಂಜೀರೋं से छुड़ाना है. ಬಾಬಾ ಹೇಳ್ತಾರೆ ಎಲ್ಲ ಸೀತೆಯರು ಏನಾಗಿದ್ದಾರೆ ಇವಾಗ ರಾವಣನ ಪಂಜರದಲ್ಲಿದ್ದಾರೆ, ಜೈಲಿನಲ್ಲಿ ಇದ್ದಾರಲ್ವಾ, ಅವ್ರನ್ನೆಲ್ಲ ಏನ್ ಮಾಡ್ಬೇಕು ನಾವಿವಾಗ ಬಿಡಿಸ್ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಸಬ್ ಸಮಜ್ನೆ ಕಿ ಬಾತ್ ಹೈ. ಹಾಗಾದ್ರೆ ಇವೆಲ್ಲ ತಿಳಿದುಕೊಳ್ಳುವಂತ ಮಾತುಗಳು ಅಂತ ಹೇಳ್ತಾರೆ. ಭಗವಾನ್ ವಾಚ್ ಬಚ್ಚೋं को ही बाप कहते हैं, ಇಯರ್ ನೋ ಇವಿಲ್, ಟಾಕ್ ನೋ ಇವಿಲ್, ಸಿ ನೋ ಇವಿಲ್. ಆದ್ರೆ ಬಾಬಾ ಹೇಳ್ತಾರಲ್ವ ಏನಂತ, ಕೆಟ್ಟದ್ದನ್ನ ನೋಡ್ಬೇಡ್ರಿ, ಕೆಟ್ಟದ್ದನ್ನ ಕೇಳ್ಬೇಡ್ರಿ, ಕೆಟ್ಟದ್ದನ್ನ ಮಾತನಾಡ್ಬೇಡ್ರಿ ಅಂತ ಹೇಳ್ತಾರೆ. जिन बातों से तुम्हें कोई फायदा नहीं उनसे तुम अपने कान बंद कर लो. ಬಾಬಾ ಹೇಳ್ತಾರೆ ಯಾವ ಮಾತಿನಿಂದ ನಿಮ್ಗೆ ಲಾಭ ಇಲ್ಲ ಅಂತಂದ್ರೆ ಹಾಗಾದ್ರೆ ನಾವ್ ಏನ್ ಮಾಡ್ರಿ, ನಿಮ್ ಕಿವಿಗಳನ್ನ ನೀವು ಮುಚ್ಕೊಂಡ್ ಬಿಡ್ರಿ. ಲಾಭ ಇದ್ರೆ ಕೇಳ್ಬೇಕು, ಲಾಭ ಇಲ್ಲ ಅಂತಂದ್ರೆ ಏನ್ ಮಾಡ್ರಿ, ನಿಮ್ ಕಿವಿಗಳನ್ನ ನೀವು ಮುಚ್ಕೊಂಡ್ ಬಿಡ್ರಿ ಅಂತ ಹೇಳ್ತಾರೆ. अब तुमको श्रीमत मिलती है तुम ही श्रेष्ठ बनेंगे. ಹಾಗಾದ್ರೆ ಬಾಬಾ ಹೇಳ್ತಾರೆ ಇವಾಗ ನಮ್ಗೆ ಏನ್ ಸಿಗ್ತಾ ಇದೆ, ಶ್ರೀಮತ ಸಿಗ್ತಾ ಇದೆ. ಶ್ರೀಮತದಿಂದ ನಾವೇನಾಗ್ತಾ ಇದೀವಿ, ಶ್ರೇಷ್ಠರಾಗ್ತಾ ಇದ್ದೀರಿ ಅಂತ ಹೇಳ್ತಾರೆ. ಯಹ ತೋ ಶ್ರೀ ಶ್ರೀ ಕಾ ಟೈಟಲ್ ಸಬ್ಕೋ ದೇ ದಿಯಾ ಹೈ. ಇಲ್ಲಿ ನೋಡಿದ್ರೆ ಶ್ರೀ ಶ್ರೀ ಅನ್ನೋಂತ ಟೈಟಲ್ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಹೇಳ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. अच्छा फिर भी बाप कहते अपने को आत्मा समझो और बाप को ಯಾದ್ ಕರು. ಹಾಗಾದ್ರೆ ಸರಿ ಒಳ್ಳೇದು, ಇವಾಗ ಪುನಃ ಏನ್ ಮಾಡ್ರಿ, ತಂದೆಯನ್ನ ನೆನ್ಪು ಮಾಡ್ಬೇಕು, ಮತ್ತು ನಾವೆಲ್ಲ ಆತ್ಮಗಳು ಆ ತಂದೆಯನ್ನ ಏನ್ ಮಾಡ್ಬೇಕಾಗಿದೆ ಇವಾಗ ನೆನಪು ಮಾಡ್ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಕಿತನಾ ವಂಡರ್ಫುಲ್ ಹಾರ್ ಜೀತ್ ಕಾ ಯಹ ಬೇಹದ್ ಕಾ ಖೇಲ್ ಹೈ ಜೋ ಬಾಪ್ ಹಿ ಸಮಜಾತೆ ಹೈ. ಬಾಬಾ ಹೇಳ್ತಾರೆ ಎಷ್ಟು ಅದ್ಭುತವಾದಂತ ಆಟ ಇದು ಅಂತ ಹೇಳ್ತಾರೆ, ಮತ್ತಿದು ಸೋಲು ಗೆಲುವಿನ ಬೇಹದ್ದಿನ ಆಟ. ಈ ಆಟದ ಬಗ್ಗೆ ಬಾಬಾ ನಾನೇ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಬಾಬಾ. ಅಚ್ಚಾ ಶಾಂತಿ. मीठे मीठे सिकलदे बच्चों प्रति माता पिता बाप दादा का याद प्यार, गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, नमस्ते नमस्ते नमस्ते. धारण के लिए मुख्य सार. फर्स्ट पॉइंट ಹೇಳ್ತಿದ್ರೆ ಬಾಬಾ, ಬಾಪ್ ಸಮಾನ್ ರಹಮ್ ದಿಲ್ ಬನಾನಾ ಹೈ. ತಂದೆಯ ಸಮಾನ ದಯಾ ಹೃದಯ ಆಗಬೇಕು. ತಂದೆಯ ಸಮಾನ ದಯಾ ಹೃದಯ ಆಗಬೇಕು. सबको दुखों से छुड़ाकर पति से पावन बनाने की सेवा करनी है. ಎಲ್ಲರನ್ನು ದುಃಖದಿಂದ ಬಿಡಿಸಿ, ಎಲ್ಲರನ್ನು ದುಃಖದಿಂದ ಬಿಡಿಸಿ ಪತಿತರಿಂದ ಪಾವನ ಮಾಡುವ, ಪತಿತರಿಂದ ಪಾವನ ಮಾಡುವ ಸೇವೆಯನ್ನು ಮಾಡಬೇಕು. ಎಲ್ಲರನ್ನು ದುಃಖದಿಂದ ಬಿಡಿಸಿ ಪತಿತರಿಂದ ಪಾವನ ಮಾಡುವ ಸೇವೆಯನ್ನ ಮಾಡಬೇಕು. पावन बनने के लिए एक बात से ही बहुत बहुत लव रखना है.
ಪಾವನರಾಗಲು ಪಾವನರಾಗಲು ಒಬ್ಬ ತಂದೆಯ ಜೊತೆಗೆ ಬಹಳ ಬಹಳ ಪ್ರೀತಿ ಇರಬೇಕು. ಪಾವನರಾಗಲು ಒಬ್ಬ ತಂದೆಯ ಜೊತೆಗೆ ಬಹಳ ಬಹಳ ಪ್ರೀತಿ ಇರಬೇಕು. सेकेंड पॉइंट ಹೇಳ್ತಾರೆ बाबा, बाप कहते हैं जिन रोया तीन कोया, इसलिए कैसे भी परिस्थिति हो तुम्हें रोना नहीं है. ಬಾಬಾ ಹೇಳ್ತಾರೆ ಯಾರು ಅಳ್ತಾರೋ ಅವರು ಕಳೆದುಕೊಳ್ತಾರೆ. ಬಾಬಾ ಹೇಳ್ತಾರೆ ಯಾರು ಅಳುತ್ತಾರೆ ಅವರು ಕಳೆದುಕೊಳ್ತಾರೆ. ಆದ್ದರಿಂದ ಎಂಥದೇ ಪರಿಸ್ಥಿತಿ ಬರಲಿ ನೀವು ಅಳಬಾರದು. ಎಂಥದೇ ಪರಿಸ್ಥಿತಿ ಬರಲಿ ನೀವು ಅಳಬಾರದು ಅಂತ ಹೇಳ್ತಾರೆ. ಪರಿಸ್ಥಿತಿಗಳು ಬರ್ತಾವ ಆದ್ರೂ ಕೂಡ ನಾವೇನ್ ಮಾಡ್ಬಾರ್ದಂತೆ ಅಳಬಾರ್ದು ಅಂತ ಹೇಳ್ತಾರೆ ಬಾಬಾ. ಅವ್ರು ವರದಾನ ಕೊಡ್ತಾ ಇದ್ದಾರೆ, स्वयं के राज द्वारा अपने साथियों को स्नेही सहयोगी बनने वाले मास्टर दाता भव. ಸ್ವಯಂನ ರಾಜ್ಯದ ಮೂಲಕ ತಮ್ಮ ಸಾಥಿ ಅಂದ್ರೆ ತಮ್ಮ ಜೊತೆಗಾರರಿಗೆ ಸ್ನೇಹ ಸಹಯೋಗಿ ಆಗುವಂತಹ ಮಾಸ್ಟರ್ ದಾತಾ ಆಗಿರಿ. ಸ್ವಯಂನ ರಾಜ್ಯದ ಮೂಲಕ ತಮ್ಮ ಜೊತೆಗಾರರಿಗೆ ಸ್ನೇಹಿ ಸಹಯೋಗಿ ಆಗುವಂತಹ ಮಾಸ್ಟರ್ ದಾತಾ ಆಗಿರಿ. ಬಾಬಾ ಇದ್ರ ತಾತ್ಪರ್ಯ ಹೇಳ್ತಾ ಇದ್ದಾರೆ, ರಾಜ ಅರ್ಥಾತ್ ದಾತ. ರಾಜ ಅಂದ್ರೆ ಯಾರು ಅಂತ ಹೇಳ್ತಾರೆ ಬಾಬಾ, ದಾತ ಅಂದ್ರೆ ಕೊಡುವವರು ಅಂತ. ದಾತಾ ಕೋ ಕಹನಾ ವಾ ಮಾಂಗ್ನಾ ನಹಿ ಪಡ್ತಾ. ಕೊಡುವವರು ಅಂತಂದ್ಮೇಲೆ ಅವ್ರು ಎಂದ್ರು ಇನ್ನೊಬ್ಬರ ಹತ್ರ ಏನ್ ಮಾಡಲ್ಲ, ಅವ್ರು ತೆಗೆದುಕೊಳ್ಳುವುದಿಲ್ಲ, ಕೇಳುವುದಿಲ್ಲ ಅವರು ಅಂತ ಹೇಳ್ತಾರೆ ಬಾಬಾ. ಸ್ವಯಂ ಹರ್ ಏಕ್ ರಾಜಾओं को अपने स्नेह की सौगात ಆಫರ್ करते हैं. ದಾತ ತಾಯಿ ಇದ್ದವ್ರಿಗೆ ಅವ್ರು ಏನ್ ಮಾಡ್ತಾರಂತೆ, ದಾತ ಅಂದ್ರೆ ಯಾರು ರಾಜರಾಗಿರ್ತಾರಲ್ವಾ, ರಾಜರಾದವ್ರಿಗೆ ಪ್ರತಿಯೊಬ್ರು ಏನ್ ಮಾಡ್ತಾರಂತೆ ತಮ್ಮ ಸ್ನೇಹದ ಸೌಗಾತನ ಏನ್ ಮಾಡ್ತಾರಂತೆ ಅರ್ಪಣೆ ಮಾಡ್ತಾರೆ ಅವರು ಹಾಗೆ ಅಂತ ಹೇಳ್ತಾರೆ ಪಾಪ. आप भी स्व पर राज करते वाले राजा बनो तो हर एक आपके आगे सहयोग की सौगात ಆಫರ್ करेंगे. ಬಾಬಾ ಹೇಳ್ತಾ ಇದ್ರೆ ತಾವೊಬ್ರು ಕೂಡ ಸ್ವಯಂನ ಮೇಲೆ ಏನಾಗ್ಬೇಕು ಅಂತ ಹೇಳ್ತಾರೆ, ರಾಜ್ಯ ಮಾಡುವಂತ ರಾಜರಾಗ್ಬೇಕು ಅಂತ ಹೇಳ್ತಾರೆ. ಸ್ವಯಂನ ಮೇಲೆ ರಾಜ್ಯ ಅಂದ್ರೆ ನಮ್ಮ ಕರ್ಮೇಂದ್ರಗಳ ಮೇಲೆ ನಾವೇನಾಗ್ಬೇಕು, ರಾಜರಾಗ್ಬೇಕು ಅಂತ ಹೇಳ್ತಾರೆ. ಆವಾಗ ಪ್ರತಿಯೊಬ್ಬರು ಏನ್ ಮಾಡ್ತಾರಂತೆ ತಮ್ಮ ಸಹಯೋಗನೂ ಕೊಡ್ತಾರೆ, ಮತ್ತೇನ್ ಮಾಡ್ತಾರಂತೆ ಉಡುಗೊರೆಯನ್ನು ಕೂಡ ಅರ್ಪಣೆ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. जिसका स्व पर राज्य है उसके आगे लौकिक अलौकिक साथी जी हाजिर जीव हुजूर हाजी कहते हुए स्नेह की सहयोगी बनते हैं. ಬಾಬಾ ಹೇಳ್ತಾ ಇದ್ರೆ ಯಾರು ಸ್ವಯಂನ ಮೇಲೆ ರಾಜ್ಯವನ್ನ ಮಾಡ್ತಾರೋ ಅವರ ಮುಂದೆ ಲೌಕಿಕದವರೇ ಇರ್ಬೋದು, ಅಲೌಕಿಕದವರೇ ಇರ್ಬೋದು, ಅಥವಾ ಅವರ ಸಹಯೋಗಿಗಳಿರ್ಬೇಕು, ಅವರೆಲ್ಲ ಏನಾಗ್ತಾರಂತೆ ಜಿ ಹಾಜಿರ್ ಜಿ ಹುಜೂರ್ ಅಂತ ಏನ್ ಮಾಡ್ತಾರಂತೆ ಅವ್ರ ಮುಂದೆ ನಿಲ್ತಾರೆ ಅಂತ ಹೇಳ್ತಾರೆ ಬಾಬಾ. ಹಾಗಾದ್ರೆ ನಾವೇನಿರ್ಬೇಕು, ಮೊದಲು ಸ್ವಯಂನ ಮೇಲೆ ನಾವು ರಾಜ್ಯವನ್ನ ಮಾಡ್ಬೇಕು, ಅಂದ್ರೆ ನಮ್ಮ ಕರ್ಮೇಂದ್ರಗಳಿಗೆ ನಾವು ರಾಜರಾಗ್ಬೇಕು ಅಂತ ಹೇಳ್ತಾರೆ. ಪರಿವಾರ ಮೇ ಕಭಿ ಆರ್ಡರ್ ನಹಿ ಚಲ್ನಾ. ಬಾಬಾ ಹೇಳ್ತಾರೆ ಪರಿವಾರದಲ್ಲಿ ಎಂದು ಏನ್ ಮಾಡ್ಬಾರ್ದಂತೆ ಆರ್ಡರ್ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಅಪ್ನಿ ಕರ್ಮೇಂದ್ರಗೂ ಆರ್ಡರ್ ಮೇ ರಖನಾ ಹೈ. ಬಾಬಾ ಹೇಳ್ತಾರೆ ನಮ್ಮ ಕರ್ಮೇಂದ್ರಗಳ ಮೇಲೆ ನಾವ್ ಏನ್ ಮಾಡ್ಬೇಕು, ಆರ್ಡರ್ ಮಾಡ್ಬೇಕು, ಹೊರತಾಗಿ ಪರಿವಾರದಲ್ಲಿ ಅಲ್ಲ ಅಂತ ಹೇಳ್ತಾರೆ ಬಾಬಾ. तो आपके सर्व साथी आपके स्नेही सहयोगी बन जाएंगे. ಬಾಬಾ ಹೇಳ್ತಾರೆ ನಮ್ಮ ಕರ್ಮೇಂದ್ರಗಳ ಮೇಲೆ ನಾವು ಆರ್ಡರ್ ಮಾಡಿದಾಗ ಬಾಬಾ ಹೇಳ್ತಾರೆ ಅವಾಗ ಎಲ್ಲರೂ ಏನ್ ಮಾಡ್ತಾರಂತೆ ನಮ್ಗೆ ಸರ್ವರು ಕೂಡ ಸಾಥಿ ಆಗ್ತಾರೆ, ಜೊತೆಗಾರರು ಆಗ್ತಾರೆ, ಸ್ನೇಹ ಆಗ್ತಾರೆ, ಮತ್ತು ನಮ್ಗೇನು ಕೊಡ್ತಾರಂತೆ ಸಹಯೋಗವನ್ನು ಕೂಡ ಕೊಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಸ್ವಯಂನ ಮೇಲೆ ನಾವು ಸ್ವಯಂ ಏನಾಗಬೇಕು, ರಾಜರಾಗ್ಬೇಕು ಅಂತ ಹೇಳ್ತಾರೆ. ಆಗ್ಲೇ ಎಲ್ಲರಿಂದ ನಮ್ಗೆ ಸ್ನೇಹನೂ ಸಿಗುತ್ತೆ, ಸಹಯೋಗನೂ ಸಿಗುತ್ತೆ ಅಂತ ಹೇಳ್ತಿದ್ರೆ ಬಾಬಾ, ಮತ್ತು ಜೊತೆಗಾರರು ಕೂಡ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್ ಹೇಳ್ತಾ ಇದ್ರೆ ಬಾಬಾ, ಸರ್ವ ಪ್ರಾಪ್ತಿ ಕೆ ಸಾಧನ್ ಹೋತೆ ಭಿ ವೃತ್ತಿ ಉಪರಾಮ್ ರಹೆ ತಬ್ ಕಹೆಂಗೆ ವೈರಾಗ್ಯ ವೃತ್ತಿ. ಬಾಬಾ ಹೇಳ್ತಾರೆ ಸರ್ವ ಪ್ರಾಪ್ತಿಗಳ ಸಾಧನೆ ಇದ್ದರೂ
ಸರ್ವ ಪ್ರಾಪ್ತಿಗಳ ಸಾಧನ ಇದ್ದರೂ ನಮ್ಮ ವೃತ್ತಿ ಉಪರಾಮ್ ಆಗಿರಲಿ. ನಮ್ಮ ವೃತ್ತಿ ಉಪರಾಮ್ ಆಗಲಿ, ಆಗ ಹೇಳಲಾಗುತ್ತೆ ವೈರಾಗ್ಯ ವೃತ್ತಿ. ನಮ್ಮ ವೃತ್ತಿ ಉಪರಾಮ್ ಆಗಲಿ, ಆಗ ಹೇಳಲಾಗುತ್ತೆ ವೈರಾಗ್ಯ ವೃತ್ತಿ ಅಂತ. ಬಾಬಾ ಹೇಳ್ತಿದ್ರು ಎಲ್ಲ ಸಾಧನಗಳ ಪ್ರಾಪ್ತಿ ಇದ್ರೂ ಕೂಡ ನಮ್ಮ ಸ್ಥಿತಿ ಯಾವ ರೀತಿ ಇರ್ಬೇಕು? ಉಪರಾಮ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಉಪರಾಮ್ ಆದಾಗ ಅವಾಗ ನಮ್ಗೆ ಏನಂತ ಹೇಳ್ತಾರಂತೆ? ವೈರಾಗ್ಯ ವೃತ್ತಿ ಅಂತ ಆಗನೆ ಅವ್ರಿಗೆ ನಮ್ಗೆ ಹೇಳಲಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಅಚ್ಚ, ಓಂ ಶಾಂತಿ. ಬಾಬಾ ಅವ್ರೇನ್ ತಿಳಿಸಿದ್ರು?